ನಿಮ್ಮೆಲ್ಲರ ಅತ್ಯಂತ ಅಭಿಮಾನದ ವ್ಯಕ್ತಿ. ನೀವೆಲ್ಲ ಬಾಳ ಹೊತ್ತಿನಿಂದ ಕಾಯ್ತಾ ಇದ್ರಿ. ಪ್ರತಿನಿತ್ಯ ಬೆಳಿಗ್ಗೆ ಬರುವ ರವಿಗಾಗಿ ಕಾಯ್ದಿದ್ರಿ, ಇವತ್ತು ಸಾಯಂಕಾಲ ಬರುವ ರವಿಗಾಗಿ ಸ್ವಲ್ಪ ತಾಳ್ಮೆ. ಆಮೇಲೆ ಅವರು ಕಾನೂನಿನ ರಕ್ಷಕರು. ಕಾನೂನು ಅವರ ದೃಷ್ಟಿಯಲ್ಲಿ ಆದರೂ ಒಂದು ಪುಟ್ಟ ಊರಿನ ಯುವಕರ ಕರೆದಾಗ ಪ್ರೇಮದಿಂದ ಬಂದಿದ್ದಾರಲ್ಲ, ಕಾನೂನು ದೊಡ್ಡದು, ಕಾನೂನಿಗಿಂತ ಕರುಣೆ ದೊಡ್ಡದು ಅನ್ನೋದು ಅವರ ಹೃದಯದೊಳಗಿದೆ. ರವಿ ಚಂದ್ರಣ್ಣವರು ಜೊತೆಗೆ ಇಲ್ಲೇ ನಿಮ್ಮ ಪಕ್ಕದ ಕಡ್ಲಿಬಾಳ್ನವರು ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ನಿಮ್ಮೆದುರಿಗೆ ಕುಳಿತಿದ್ದಾರೆ. ಪ್ರತಿಭೆ ಅನ್ನೋದು ಅದು ಶ್ರೀಮಂತರ ಸ್ವತ್ತಲ್ಲ, ಅದು ಸಾಧಕರ ಸ್ವತ್ತು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಅದರ ಜೊತೆಗೆ ಮಳಿ ಬಂದರೂ ಮಳೆ ಆಗಿ ತೋಯಿಸಿಕೊಂಡು ನೋಡಿ, ಸಿನಿಮಾ ನಾಟಕ ನೋಡ್ದಂಗೆ ಎದ್ದೆದ್ದು ನಿಂತು ಪಾಪ ಎಷ್ಟೊತ್ತನ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಕುಂತಿರಲ್ಲ. ನಮ್ಮಲ್ಲಿ ಹುಡುಗರು ಕೆಟ್ಟವಂತ ಭಾಳ ಮಂದಿ ಅಂತಿರ್ತಾರಲ್ಲ, ಹುಡುಗರು ಕೆಟ್ಟಿಲ್ಲ, ಅವರು ಒಳ್ಳೆಯವರದರ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಇದು ಅಂದ್ರೆ ನಿಮಗೆ ಇಷ್ಟು ಹೊಗಳ್ಕೊಂತಿದ್ರೆ ಸುಮ್ಮನಿರ ಅವ್ರು, ಇರ್ಲಿಲ್ಲ ಅಂದ್ರೆ ಗದ್ದಲ ಮಾಡ್ತೇನೆ. ಅವ್ರಿಗೆ ಹೀರೋ ಮಾಡಬೇಕಾಗಿಲ್ಲ, ನಿಮಗೆ ಹೀರೋ ಮಾಡಬೇಕು. ಭಾಳ ಅವ್ರು ಹೀರೋ ಅದ ತಾವೆಲ್ಲ ಸೇರಿದ್ದೀರಿ. ತಮಗೆಲ್ಲ ಶರಣು ಶರಣಾರ್ಥಿಗೆ. ಲೈಟ್ 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 ಆ ಮೊಬೈಲ್ ಇದು ಹಚ್ಬೇಡ್ರಿ, ಲೈಟ್ ಹಚ್ಬೇಡ್ರಿ. ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆ ಏನಾಗಿರ್ತದೆ, ಪ್ರತಿಯೊಂದು ಜೀವಿಯ ಬಯಕೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕೆನ್ನುವುದೇ ಬಯಕೆ. ಪ್ರತಿಯೊಬ್ಬನ ಆಂತರ್ಯದಲ್ಲಿರುವುದು ಗೆಲುವಿನ ಬಯಕೆ, ಗೆಲುವಿನ ಹಂಬಲ. ಯಾರೆಲ್ಲಿಲ್ಲ ಹೇಳಿ? ನಾವು ಮಠಗಳನ್ನು ಸುತ್ತೇವೆ, ಮಂದಿರಗಳಿಗೆ ಹೋಗಿ ಭಗವಂತನ ಎದುರಿಗೆ ಸಾಷ್ಟಾಂಗವನ್ನು ಹಾಕ್ತಾರೆ, ಕಾಯಿ ಕರ್ಪೂರಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ, ದೇವರೇ ನನ್ನ ಜೀವನದಲ್ಲಿ ಸೋಲಾಗಲಿ ಅಂತ ನಾವು ಯಾರಾದರೂ ಬೇಡಿಕೊಂಡೇವೆ? ಇಲ್ಲ. ನಾವು ಬಯಸಿದ್ದು ಭಗವಂತನೇ, ನಾನು ಗೆಲುವನ್ನು ಕಾಣಬೇಕು ಬದುಕಿ. ನನ್ನದು ಗೆಲುವಿನ ಭಾಷೆ. ನನ್ನದು ಸುಮ್ಮನೆ ಕೇಳಿ, ಎಲ್ಲರೂ ಏನು ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಕೊಟ್ಟು ಆಮೇಲೆ ವಿಡಿಯೋ ಫೋಟೋ ಗಿಟ್ಟು ಆಮೇಲೆ ಮಾಡ್ಕೊಳ್ಳೋಂಥ ಅವೇನು ಸಿಗ್ತಾವೋ ಕೇಳಬೇಕು. ಯಾಕಂದ್ರೆ ಈಗ ಅವರು ಎಷ್ಟು ಸಮಯ ಕೊಟ್ಟು ಬೆಂಗಳೂರಿಂದ ನಿಮ್ಮ ಸಲುವಾಗಿ ಬಂದಾರ, ನಾನು ನನ್ನ ಕಾರ್ಯಕ್ರಮಗಳು ಬಿಟ್ಟು ಪೋಸ್ಟ್ಪೋನ್ ಮಾಡಿ ನಿಮ್ಮ ಸಲುವಾಗಿ ಬಂದೀವಿ, ಏನು ಫೋಟೋ ವಿಡಿಯೋ ಆಮೇಲೆ ಮಾಡುವಂತ ಕೇಳುವ ಕ್ಷಣ ಇದಲ್ಲ, ಅದು ಬಹಳ ದೊಡ್ಡ. ಇದು ಒಂದು ಯೋಗ ಅಷ್ಟೇ. ಇದು ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿದ್ದು ನನ್ನ ಜೀವನದಲ್ಲಿ ಸೋಲಾಗಲಿ ಅಂತ ನಾವು ಯಾರೂ ಹೋಗಿಲ್ಲ, ನನ್ನ ಜೀವನದಲ್ಲಿ ಗೆಲುವಾಗಬೇಕಂತ ನಾವು ಭಗವಂತನ ಹತ್ತಿರ ಹೋಗಿದ್ವಿ. ಎಲ್ಲರೂ ಬಯಸುವುದು ಗೆಲುವಾಗಬೇಕು, ಜೀವನದಲ್ಲಿ ಗೆಲುವನ್ನು ಕಾಣಬೇಕೆನ್ನುವುದು ನಮ್ಮ ಅದಮ್ಯ ಬಯಕೆ. ಒಂದು ಹಕ್ಕಿ ಇರುತ್ತದೆ, ಒಂದು ಹಕ್ಕಿ ಸೂರ್ಯೋದಯವಾದ ನಂತರ ತನ್ನ ಗೂಡನ್ನು ಬಿಟ್ಟು ಆಕಾಶದೆತ್ತರಕ್ಕೆ ಹಾರಾಡಿ ಹೋಗ್ತಿರ್ತೈತೆ. ಯಾಕೆ ಹೋಗ್ತೈತೆ? ಅದಕ್ಕೆ ಯಾರಾದರೂ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾರೇನು ಅದಕ್ಕೆ? ಏನಾದರೂ ಹಕ್ಕಿಗೆ? ನೋ, ಬಟ್ ಸ್ಟಿಲ್ ಇಟ್ ಫ್ಲೈಸ್. ಯಾಕೆ ಹಾರ್ತೈತಿ ಅಂದ್ರೆ ಈ ಬರಿದಾದ ಬಯಲಿನಲ್ಲಿ ಏನನ್ನೋ ಪಡೆಯಬೇಕೆನ್ನುವ
ಏನನ್ನೋ ಗಳಿಸಬೇಕೆನ್ನುವ ತವಕ ಆ ಹಕ್ಕಿಯ ಆಂತರ್ಯದಲ್ಲಿ. ಒಂದು ಮಣ್ಣಿನಲ್ಲಿ ಮುಚ್ಚಿರುವ ಇರುವೆಯೂ ಸಹಿತ ಮಣ್ಣಿನಿಂದ ಹೊರಗೆ ಬರ್ತದೆ. ಯಾಕೆ ಬರ್ತದೆ? ಏನನ್ನೋ ಪಡೆಯಬೇಕು, ಏನನ್ನೋ ಗಳಿಸಬೇಕು, ಗೆಲುವನ್ನ ಕಾಣಬೇಕೆನ್ನುವ ಬಯಕೆಯನ್ನು ಬರ್ತದೆ. ಸಣ್ಣ ಮಕ್ಕಳಿರ್ತವೆ ನೋಡಿ, ಸಣ್ಣ ಮಕ್ಕಳು ಅಂಬೆಗಾಲಿಕ್ಕೆ ನಡೀತಿರ್ತಾವ. ಅಂಬೆಗಾಲಿಕ್ಕೆ ನಡೆಯುವ ಮಕ್ಕಳು ಎಡವಾಗಿ ಬೀಳ್ತಾವ, ಬಿದ್ದ ಕೂಡಲೇ ಅಳ್ತಾವ. ಅವಕ್ಕೆ ಪೆಟ್ಟಾದ ನೋವಿಗಳು ಎಲ್ಲ ಜೀವನದಲ್ಲಿ ಬಿದ್ದೆ ಸೋತೆ ಅನ್ನುವ ನೋವಿಗಾಗಿ ಮಕ್ಕಳು ಅಳ್ತಿರ್ತಾವ. ನೆಲ್ಸನ್ ಮಂಡೇಲಾ ಒಂದು ಸುಂದರವಾದ ಮಾತು ಬರೀತಾರೆ. ನಿಮಗೆಲ್ಲ ಗೊತ್ತಲ್ಲ, ಕೇಳಿರಲ್ಲ ಈ ಹೆಸರು. ದಕ್ಷಿಣ ಆಫ್ರಿಕೆಯ ಅಧ್ಯಕ್ಷರಿದ್ದರು, ಕಪ್ಪು ಸೂರ್ಯ ಅಂತ ಕರೆದ್ರು ಅವರು. ನೆಲ್ಸನ್ ಮಂಡೇಲಾ ಅಂತಾರೆ, ದ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಯು ಫಾಲ್. ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರ, ನಾನು ಒಟ್ಟ ಬಿದ್ದೇ ಇಲ್ಲಪ್ಪ ಜೀವನದೊಳಗೆ ಅಂದವ್ರ ಜೀವನದೊಳಗೆ ಸೌಂದರ್ಯ ಇಲ್ಲ. ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ, ಯಾವನು ಬಿದ್ದಾಗ ಕೊಡಿಮಿ ಎದ್ದು ಓಡತಾನಲ್ಲ, ಅದು ನಿಜವಾದ ಜೀವನದ ಸೌಂದರ್ಯ. ಎದ್ದು ಓಡಬೇಕು ಮನುಷ್ಯ. ಸಣ್ಣ ಹುಡುಗರು ಬಿದ್ದಾಗ ಎದ್ದು ಓಡ್ತಾವ, ಆದ್ರೆ ದೊಡ್ಡವ್ರು ಹಂಗಲ್ಲ. ಒಮ್ಮೆ ಬಿದ್ರಂದ್ರೆ ಸಾಲಾಗೈತಪ್ಪ, ಇನ್ನು ಮೇಲೆ ನಿಲ್ಲೋದು ಬೇಡ ಅಂತಾರ. ಹುಡುಗರು ಓಡ್ತಾವ, ಎದ್ದು ಓಡಬೇಕಾಗ್ತದೆ ಮನುಷ್ಯ. ಒಂದು ಹೂವು ಇತ್ತು, ಆ ಹೂವಿಗೆ ಒಬ್ಬ ಮನುಷ್ಯ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ ಹೂವೆ, ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ನೀನು ಮಣ್ಣಾಗಿ ಹೋಗ್ತೀಯ. ನಿನ್ನ ಆಯುಷ್ಯ ಇರುವುದು ಒಂದೇ ಒಂದು ದಿವಸ. ಒಂದೇ ದಿನದ ಆಯುಷ್ಯದಲ್ಲಿ ನಿನ್ನ ವೈಭವ ಎಷ್ಟು ಅದ್ಭುತ. ನಿನಗೆ ಗೊತ್ತಿಲ್ಲೇನಿದು ಜೀವನದ ಸತ್ಯ. ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ನೀನು ಮಣ್ಣಲ್ಲಿ ಮಣ್ಣಾಗುವೆಯಲ್ಲ, ಒಂದೇ ದಿವಸ ನಿನ್ನ ಆಯುಷ್ಯ ಇರುವುದು. ಆದರೂ ಸಹಿತ ಬೆಳಿಗ್ಗೆ ಎದ್ದಾಗ ನಿನ್ನ ಮುಖದಲ್ಲಿ ಎಷ್ಟು ನಗೆ, ಎಷ್ಟು ಉತ್ಸಾಹ, ಎಷ್ಟು ತಾಜಾತನ ಇರತೈತಲ್ಲ. ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ 100 ವಸಂತಗಳ ಕಾಲ ಬದುಕ್ತಾನ. ಒಂದು 100 ಸಂವತ್ಸರಗಳು, ಒಂದು ಶತಮಾನ ಇಲ್ಲಿ ಬದುಕ್ತಾನ. ಅವ ಒಂದು 100 ವರ್ಷ ಬದುಕಿದರೂ ಸಹಿತ, ನೀನು ಒಂದೇ ದಿವಸ ಬದುಕಿದ್ರು ನಿನ್ನ ಮುಖದ ಮೇಲಿನ ಕಳೆ ಉತ್ಸಾಹ 100 ವರ್ಷ ಬದುಕಿದ ಮನುಷ್ಯನ ಮುಖದ ಮೇಲೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಮನುಷ್ಯ ಹೂವಿಗೆ. ಹೂವಂತದೆ, ನನಗೆ ಗೊತ್ತು ನಾನು ಒಂದೇ ದಿವಸ ಬದುಕ್ತೀನಿ ಅನ್ನುವ ಸತ್ಯ ಗೊತ್ತಿದ್ರು ನಾನು ನಕ್ಕೊಂತ ಬದುಕ್ತೀನಿ, ಸಂತೋಷದಿಂದ ಬದುಕ್ತೀನಿ, ಉತ್ಸಾಹದಿಂದ ಬದುಕ್ತೀನಿ ನಾನು ಅಂತದೇ ಹೂವ. ಮನುಷ್ಯ ಅದನ್ನೇ ಕೇಳ್ತಾನೆ, ಅದನ್ನೇ ಕೇಳ್ತಾ ಇರೋದು ನಾನು ನಿನಗೆ. ನೀನು ಒಂದೇ ದಿನ ಬದುಕಿದ್ರು ಸಹಿತ ಅಷ್ಟು ಉತ್ಸಾಹದಿಂದ ಬದುಕಾಕತ್ತೀಯಲ್ಲ, ಅಷ್ಟು ಸಂತೋಷದಿಂದ ಬದುಕಾಕತ್ತೀಯಲ್ಲ, ಆ ಉತ್ಸಾಹ ಹೆಂಗ ಬಂತ ನಿನಗೆ? ಅವಾಗ ಹೂ ಹೇಳ್ತದೆ, ನಾನು ಒಂದೇ ದಿವಸ ಬದುಕ್ತೀನಿ ಅನ್ನುವ ಸತ್ಯ ಗೊತ್ತಿದ್ದಾಗೂ ಸಹಿತ ನಾನು ಸಂತೋಷದಿಂದ ಉತ್ಸಾಹದಿಂದ ಯಾಕೆ ಈ ಭೂಮಿ ಮೇಲೆ ಬದುಕ್ತೀನಿ ಅಂದ್ರೆ, ನಾನು ಸೂರ್ಯೋದಯದೊಂದಿಗೆ ಅರಳುವೆ, ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವೆ. ಕೆಲವು ದಿನಗಳ ನಂತರ ಅದೇ ಮಣ್ಣಿನ ಜೊತೆ ಮಣ್ಣಾಗಿ ಮಣ್ಣಿನೊಳಗೆ ಗೊಬ್ಬರವಾಗುವೆ. ಮತ್ತೆ ಆ ಗೊಬ್ಬರದ ರಸವಾಗುವೆ. ಆ ಗೊಬ್ಬರದ ರಸ ಆಗಿ ಇದೇ ಬಳ್ಳಿಯ ಬೇರಿಗೆ ಬರುವೆ, ಬೇರಿನಿಂದ ಬೊಟ್ಟೆಗೆ ಬರುವೆ, ಬೊಟ್ಟೆಯಿಂದ ಟೊಂಗೆಗೆ ಬರುವೆ, ಟೊಂಗೆಯಿಂದ ಮುಂದೊಂದು ದಿನ ಇದೇ ಬಳ್ಳಿಯ ಹೂವಾಗಿ ಅರಳಿ ನಿಲ್ಲುವ ಭರವಸೆ ನನಗಿದೆ. ಅದಕ್ಕಾಗಿ ನಾನು ಮಾಡ್ತೇನೆ. ಇದು ಬದುಕಿನ ಭರವಸೆ. ಯಾವುದು ಬದುಕು, ಯಾವುದು ಜೀವನ ಅಂದ್ರ, ಸಾವಿನ ನೆರಳಿನಲ್ಲಿಯೂ ಸಹಿತ ಬದುಕಿನ ಭರವಸೆಯನ್ನು ಕಳೆದುಕೊಳ್ಳುವುದಿದೆಯಲ್ಲ, ಅದು ಜೀವನ ಅನ್ನಬೇಕು, ಅದಕ್ಕೆ ಬದುಕು ಅನ್ನಬೇಕು. ಎಲ್ಲರೂ ಹೋಗೋದೇ ಇದೆ. ಎಲ್ಲರೂ ಒಂದು ದಿವಸ ಹೋಗಬೇಕಂತ ತಿಳ್ಕೊಂಡು ಹೋಗಿ ಊರ್ಲ್ ಹಾಕೊಳ್ಳೋದಲ್ಲ. ಎಲ್ಲರೂ ಹೋಗಬೇಕಂತ ಹೇಳ್ಯಾರಪ್ಪ ಅಂತ ತಿಳ್ಕೊಂಡು ಹೋಗಿ ಭಾವಿ ಹಾರೋದಲ್ಲ. ದೇವರ ಕಳಶ ನನ್ನ ಮೇಲೆ, ದೇರ್ ಮಸ್ಟ್ ಬಿ ಎ ಪರ್ಪಸ್ ಇನ್ ಅವರ್ ಲೈಫ್. ದೇವರು ನನಗೆ ಈ ಭೂಮಿ ಮೇಲೆ
ಅವ ನಾವು ಹೋಗೇ ಬಿಡ್ತೀವಿ, ಸುಮ್ಮನೆ ದೇವ್ರು ಕರ್ಕೊಂಡ್ರೆ ಬೇಸಿತ್ತು ನೋಡು ಅಂತೀವಿ. ನಾವೆಷ್ಟ ದೇವ್ರು ಕರ್ಕೋಬೇಕು ನೋಡಪ್ಪ ಅಂತಿರ್ತೀವಿ. ಅಲ್ಲ, ಬೇಕಂದ್ರೆ ನೀವು ಹೋಗ್ಬೇಕು, ಅವ ಯಾಕೆ ಕರ್ಕೋಬೇಕು ಅಂದ್ರೆ ನಮಗ್ ಗೊತ್ತೈತೆ ಅವ ಕರ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಅಂತಿರ್ತೀವಿ. ಅಂದವ್ರಿಗೆಲ್ಲ ಕರ್ಕೊಂಡಿದ್ರೆ ಯಾರು ಅಂತಿರ್ತೀವಿ ನಾವು. ಅವ ಇಲ್ಲಿಗೆ ಕಳಿಸ್ಯಾನ ಅಂದ್ರೆ ದೇರ್ ಮಸ್ಟ್ ಬಿ ಎ ಪರ್ಪಸ್ ಇನ್ ಅವರ್ ಲೈಫ್. ಒಂದು ಉದ್ದೇಶಕ್ಕಾಗಿ, ಒಂದು ಮಹಾನ್ ಕಾರ್ಯಕ್ಕಾಗಿ ದೇವರು ನಮಗೆ ಇಲ್ಲಿ ಕಳಿಸ್ಯಾನ. ಒಂದು ಕ್ಷಣ ಮನುಷ್ಯನೇ ಕುಳಿತು ವಿಚಾರ ಮಾಡು. ಯಾವಾಗ ನೀನು ರಾತ್ರಿ ಮಲ್ಕೊಳ್ಳಿಕ್ಕೆ ಹೋಗ್ತೀಯಲ್ಲ, ಒಂದು ಕ್ಷಣ ವಿಚಾರ ಮಾಡು. ಏನು ವಿಚಾರ ಮಾಡೋದು? ನೀವು ಹೆಂಗ ಜೀವನವನ್ನ ವ್ಯಾಪಾರಸ್ಥರಿರ್ತೀರಿ, ಉದ್ಯೋಗಸ್ಥರಿರ್ತೀರಿ, ನೀವು ಅಡಿಕ್ಟ್ ಮಾಡ್ತೀರಿ ನಿಮ್ಮ ವ್ಯವಹಾರವನ್ನು. ಹಂಗ ಒಂದು ದಿವಸ ನಿನ್ನ ಜೀವನವನ್ನ ಅಡಿಕ್ಟ್ ಮಾಡ್ಕೋ. ಒಂದ್ಸಲ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾನೇನು ಮಾಡಿದೆ, ನನ್ನ ಬದುಕು ಕೆಟ್ಟದಲ್ಲಿ, ಯಾಕೆ ನನಗೆ ದುಸ್ಥಿತಿ ಆಯ್ತು, ಯಾಕೆ ನನ್ನ ಮನಸ್ಸು ಚಂಚಲ ಆಯ್ತು, ನನ್ನ ದುಸ್ಥಿತಿಗೆ ಕಾರಣವೇನು ಅಂತ ಒಂದು ಕ್ಷಣ ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ಕುಳಿತು ವಿಚಾರ ಮಾಡು. ಯಾಕೆ ನನ್ನ ಬದುಕು ಕೆಟ್ಟಿತು? ನನ್ನ ಅವನತಿಗೆ ಕಾರಣ ಯಾರು? ನನ್ನ ಅವನತಿಗೆ ಕಾರಣ ನನ್ನ ಸ್ನೇಹಿತರೇ, ನನ್ನ ತಂದೆ ತಾಯಿಗಳೇ, ದೇವರೇ, ನನ್ನ ಹಣೆಯ ಬರವೇ, ಯಾವುದರಿಂದ ನನ್ನ ಬದುಕು ಕೆಟ್ಟತು ಅನ್ನೋದೊಂದು ಕ್ಷಣ ವಿಚಾರ ಮಾಡಿ. ಮನುಷ್ಯ ಏನು ಮಾಡ್ತಾನಂದ್ರ, ತಾನು ಸೋತಾಗ ಸೋಲನ್ನ ತನ್ನ ಮೇಲೆ ಹಾಕೊಳ್ಳೋದಿಲ್ಲ, ಇನ್ನೊಬ್ಬರ ಮೇಲೆ ಹಾಕ್ತಾನ. ಬಹಳ ಮಂದಿ ಈಗ ಯುವಕರು ಇರ್ತಾರ, ದುಡಿತಾರ, ವ್ಯವಹಾರ ಸರಿಗಾಗೋದಿಲ್ಲ. ಏನೋ ಕೆಟ್ಟತು ಅಂದ್ರೆ ಅವರು ಮೊದಲು ಹೇಳುವುದೇನು, ನಾ ಎಲ್ಲ ಮಸ್ತ್ ದುಡ್ದೇನ್ರಿ, ಒಟ್ಟು ಭಾಳ ಕೇಳಕ್ ಹೋಗಿದ್ದೆ, ಮನೆ ವಸ್ತುನ ಸರಿಗಿಲ್ಲ ಅಂದ್ರೆ ಅದಕ್ಕೆ ಸೋತೀನಿ ನಾನಂತಾರ. ಅಂದ್ರೆ ತನ್ನ ತಪ್ಪ ಮನಿ ಸರಿಗಿಲ್ಲ ಅದಕ್ಕೂ ಸೋಲಾಗೈತಿ ಜೀವನದೊಳಗೆ. ಅಂದ್ರೆ ಮನಿ ವಾಸ್ತು ಸರಿಗಿಲ್ಲ, ಯಾವ ದಿಕ್ಕಿಗೆ ಮನಿ ಬಾಗಿಲಿರಬೇಕಾಗಿತ್ತು ಆ ದಿಕ್ಕಿಗಿಲ್ಲ, ಅದಕ್ಕೆ ಸೋಲಾಗೈತಿ ಅಂತ ಅವ ಅಂತಾನ. ನೀವು ನೋಡಿ ನಿಸರ್ಗ ಎಷ್ಟು ಅದ್ಭುತವಾಗಿದೆ. ಮನಿ ಅಂತೈತಿ, ನಿಮ್ಮಜ್ಜ ಇಲ್ಲೇ ವ್ಯವಹಾರ ಮಾಡ್ಯಾನ, ನಿಮ್ಮ ಮುತ್ತಜ್ಜ ಇಲ್ಲೇ ಅದಾನ, ನಿಮ್ಮ ಅಪ್ಪನು ಇದ ಮನ್ಯಾಗ ಹುಟ್ಟಿ ಬೆಳೆದಾನ, ಅವ್ರಿಗೆಲ್ಲರಿಗೆ ಚಲೋ ಸುಖ ಕೊಟ್ಟಿನಿ, ನೀ ಕಾಡ್ತಿ ಅಂತಿಲ್ವ ಮರಯ ಅಂತೈತಿ ಅದು ಮನಿ. ನೀವು ನೋಡಿ, ವಾಸ್ತುವಿನ ಮೇಲೆ ಹಾಕಿ ನಮ್ಮ ಬದುಕು ಕೆಟ್ಟೈತಿ ಅಂತ ಹೇಳ್ತೀವಿ. ನೀವೊಂದು ಕ್ಷಣ ನೋಡಿ, ನಿಮ್ಮ ಹಿತ್ತಲದಲ್ಲಿ ಹಚ್ಚಿದ ಒಂದು ಮಾವಿನ ಗಿಡ ಮನುಷ್ಯ ಅಂತಾನ ಪಶ್ಚಿಮ ದಿಕ್ಕಿಗೆ ಬಾಕ್ಲಿದ್ರೆ ಮನಿ ಏಳಿಗೆ ಆಗೋದಿಲ್ಲ, ಬೆಳೆಯುವುದಿಲ್ಲ ಅಂತ ಮನಿ ಅಂತೈತಿ. ಅದೇ ನಿಮ್ಮ ಹಿತ್ತಲದಲ್ಲಿ ಹಚ್ಚಿದ ಒಂದು ಮಾವಿನ ಗಿಡ ಪಶ್ಚಿಮ ದಿಕ್ಕಿಗೆ ನಾ ಹಣ್ಣು ಬಿಡುದಿಲ್ಲ ಅಂತ ಎಂದೂ ಅಂತಿಲ್ಲ. ಅದು ಸರ್ವಾಂತರ್ಯಾಮಿ ಆಗುತ್ತದೆ. ಒಂದು ಗಿಡ ದಶ ದಿಕ್ಕುಗಳಿಗೆ ಮೈಚಾಚಿ ಬೆಳೀತೈತಿ, ಒಬ್ಬ ಮನುಷ್ಯ ಬೆಳೆದ ಅವ ಅಂತಾನ ಇದು ವಾಸ್ತು ಹೋಲಿಬಿಡಪ್ಪ, ದೇವ್ರ ಕಾಟ ಇರ್ಬೇಕಂದ. ಅವ ದೇವ್ರಂತ ನನ್ನ ಮೇಲೆ ಯಾಕೆ ಬಂದಿರಪ್ಪ ಮಲೆ, ನಾ ಸುಮ್ಮನೆ ಆರಾಮದೀನಿ, ನಿಮ್ಮದ ಕಾಟ ಜಾಸ್ತಿ ಆಗೈತಿ ನಮಗ. ಬೆಳಿಗ್ಗೆ ರಾತ್ರಿ ಸುಮ್ಮನೆ ಆರಾಮ್ ರೆಸ್ಟ್ ಮಾಡ್ಬೇಕಂದ್ರೆ ಬದನಿ ಹಚ್ತೀರಿ ಬಂದು ಬಿಡ್ಯಾಗ, ಮಕ್ಕೊಳಕ್ ಬರೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ತಂಡ್ಯಾಗ ತಣ್ಣೀರು ಹಾಕ್ತಿರಿ ನನಗೆ. ನೆಗಿಡಾಗೈತೆ ಅಂತ ನೋಡಿಲ್ಲ, ಕೆಮ್ಮಾಗೈತೆ ಅಂತ ನೋಡಿಲ್ಲ, ಜ್ವರ ಬಂದೈತೆ ಅಂತ ನೋಡಿಲ್ಲ. ಬಡ ಬೇಡ್ಕೊಂಡಿವ್ರಿ ಅಂತ ಸುರುವಿದ್ದ ನನ್ನ ತಲೆ ಮೇಲೆ. ಆತ ಬಿಡು, ಅಭಿಷೇಕ ಮಾಡಿಂದರ ಆರಾಮ್ ಇರ್ತೀನಿ ಅಂತೀರ, ತರ್ತೀರಿ ನೈವೇದ್ಯ ತೋರಿಸ್ತೀರಿ, ನನ್ನ ಎದುರಿಗೆ ಉಂಡು ಹೋಗ್ತೀರಿ. ಅಷ್ಟಕ್ಕ ಬಿಟ್ರೆ ಊರನ್ ದೇವ್ರುಗಳೆಲ್ಲ ನಾವು ಚಂದ ಎಷ್ಟು ಅಣತಮ್ಮಗಳ ಥರ ಮೊದಲು ಇದ್ದೀವಿ. ನೀವು ನಿಮ್ಮ ಜಾತಿಗೆ ಒಂದ್ ದೇವ್ರ, ನಮ್ಮ ಜಾತಿಗೆ ಒಂದ್ ದೇವ್ರ ಅಂತ ನಮ್ಮನ್ನ ಹೊಡೆದಾಡಕ್ ಹಚ್ಚಿದ್ರಿ. ಮತ್ತೆ ನೀವು ಮನುಷ್ಯರು ಅಷ್ಟು ಸುಖ ಪುರುಷರು ಎಲ್ಲ ಆತ್ ಬಿಡು, ಊರನ್ ನ್ಯಾಯ ಇಲ್ಲಿಗೆ ಮುಗಿಸೋಣ, ಚಂದರ ಇರೋಣ ಅಂತ ಬಿಡ್ಲಿಲ್ಲ. ನಮ್ಮನ್ನು ಸುಪ್ರೀಂ ಕೋರ್ಟಿನ ಮಟ್ಟನೂ ಎಳ್ಕೊಂಡು ಹೋದ್ರಿ. ನಮ್ಗೆ ಅಲ್ಲಿ ಹೋಗಿ ನಿಕಾಲಿ ಮಾಡಿಸಿ ನಮ್ಮ ಮರ್ಯಾದೆ ಸಿಗದ್ರಿ. ಸುಮ್ಮನೆ ನಮಗೂ ನಿಮ್ಮಿಂದ ಕಾಟ ಆಗೈತಿ, ನಾವೆಲ್ಲಿ ಕಾಡಕ್ ಬರ್ಬೇಕು, ನೀವು ಬಿಟ್ರೆ ಸಾಕಂತೀವಂತ ದೇವ್ರ ಅಂತ ಅವ್ಯಾಕೆ ಕಾಡ್ತಾವ? ಕಾಡುವುದೆಂದ ದೇವ್ರ ಆಗ್ತೈತಿ. ದೇವರು ಇದು ಚಲೋ ಜೀವನ ಕೊಟ್ಟಾನವ. ಎದಕ್ಕೆ ಕಳಿಸ್ಯಾನಂದ್ರೆ ನಮ್ಮನ್ನು ಕಾಡಾಕ್ ಕಳಿಸಿಲ್ಲ, ನೀವು ಚಂದ ಬದುಕ್ರಿ ಅಂತ ಕಳಿಸ್ಯಾನವ. ನಮಗೆ ದೇವರು ನಮಗಿಲ್ಲಿ ಕಳಿಸಿದ್ದು ಚಂದ ಬದುಕ್ರಿ ಅಂತ ಕಳಿಸ್ಯಾನ. ಅವ್ರಿಗೆ ಕಾಡಂಗಿತ್ತಂದ್ರೆ ಈಗ ನೀವು ನೋಡ್ರಿ, ನೀವೊಂದು ಸೈಕಲ್ ಮೋಟರ್ ಇದ್ದೀರಿ, ನಿಮ್ಮ ಸೈಕಲ್ ಮೋಟರ್ ನೀವು ಅದಕ್ಕೆ ಎಣ್ಣೆ ಹಾಕಿಸ್ಕೋಬೇಕಾದ್ರೆ ಪಂಪಿಗೆ ಹೋಗ್ಬೇಕು, ಹೌದಾ?
ಪಂಪಿಗೆ ಹೋಗಿ ಅದು ಫಿಲ್ಲಿಂಗ್ ಸ್ಟೇಷನ್, ಅಲ್ಲಿಗೆ ಹೋಗಿ ನೀವು ಎಣ್ಣೆ ಹಾಕಿಸ್ಕೊಂಡು ಬರ್ಬೇಕಂದ್ರೆ ನಿಮ್ಮ ಗಾಡಿ ನಡೀತೈತಿ, ಇಲ್ಲ ಅಂದ್ರೆ ನಡೆಯುವುದಿಲ್ಲ. ದೇವರು ನಮ್ಮ ಸಲುವಾಗಿ ಎಷ್ಟು ಕರುಣಾಮಯಿ ಅಂದ್ರೆ, ನಿನಗೂ ಫಿಲ್ಲಿಂಗ್ ಸ್ಟೇಷನ್, ನಿನಗೂ ಎಣ್ಣೆ ಅಂದ್ರೆ ಯಾವುದು ಗಾಳಿ ಬೇಕಲ್ಲ, ನೀ ಎಲ್ಲರೇ ಹೋಗಿ ಫಿಲ್ಲಿಂಗ್ ಸ್ಟೇಷನ್ಗೆ ಹೋಗಿ ತುಂಬಿಕೊಂಡು ಬರಂಗಿಲ್ಲ, ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ನಿನ್ನ ಬದುಕುವಂತ ಅವಕಾಶ ಮಾಡಿಕೊಟ್ಟಾನ ದೇವರ. ಅವ ಯಾಕೆ ನಿನಗೆ ಕಾಡಕ್ಕೆ ಹೋಗ್ತಾನೆ ಹೇಳಿ? ಅವ ಅಂದ ದೇವ್ರು ಹೋಲಿ ಬಿಡು, ಆ ಕಡೆ ಏನು ವಾರ ಸರಿಗಿಲ್ಲ. ಈ ಕಾಲನ ಚಕ್ರದಲ್ಲಿ ವಾರಗಳನ್ನುವ ಸುಳ್ಳದವಿರುವುದೊಂದೇ ಕಾಲ ಅಷ್ಟೇ. ವಾರಗಳನ್ನು ಸುಮ್ಮನೆ ಮನುಷ್ಯನ ವ್ಯವಹಾರಕ್ಕೆ ಮಾಡಿಕೊಂಡನಷ್ಟೆ. ಶರಣರು ಅದಕ್ಕೆ ಈ ಮಿಥ್ಯವನ್ನು ಹೋಗಲಾಡಿಸ್ಲಿಕ್ಕಾಗಿ ನಾಳಿನ ದಿನ ಹಿಂದಿನ ದಿನ ಲೇಶಂದು ಹೇಳಿದಯ್ಯ. ನಾಳೆ ನಾಡ್ದ ಇನ್ನೊಂದು ಚಲೋ ಅಂತಲ್ಲ, ನಿನ್ನ ಮನಸ್ಸಿನೊಳಗೆ ನಿನ್ನ ಹೃದಯದೊಳಗೆ ಯಾವಾಗ ಒಳ್ಳೇದು ಮಾಡಬೇಕು ಅಂತ ಬಂತು ಆ ಕ್ಷಣದಷ್ಟು ಶುಭಗಳಿಗೆನೆ ಯಾವುದಲ್ಲ, ಅದರಷ್ಟು ಒಳ್ಳೆಯ ಮುಹೂರ್ತವೇ ಯಾವುದು ಅಲ್ಲ. ಚಲೋ ದೀಪಾವಳಿ ಪಾಡ್ಯ ಐತಿ, 3:30 ಮುಹೂರ್ತ ಐತಿ, ಕಸ್ಕೊಂಡು ಮುಕ್ಕೊಂಡು ಅಂತೋಂಡು ಏನು ಮಾಡ್ಬೋದು? ನಿನ್ನ ಆಂತರ್ಯದಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕನ್ನೋದು ಬರ್ಬೇಕು. ಅವ ಅಂದ ಆತು ವಾರ ಚಲೋ ಇಲ್ಲ, ವಾರದ ಮೇಲೆ ಹಾಕಿದ. ಕೊನೆಗಂದ ಏನ್ ನೋಡ್ದ ಆ ಕಡೆ ಈ ಕಡೆ ಇನ್ಯಾವುದ್ರ ಮೇಲೆ ಹಾಕಬೇಕು, ಬೆಕ್ಕಾಟ ಬಂತು. ಅವಾಗಂದ ಇದು ಬೆಕ್ಕಾಟ ಬಂದೈತ್ರಿ, ಅದಕ್ಕೆ ನನಗೆ ಇವತ್ತು ಚಲೋ ಇಲ್ಲ ದಿವಸ ಅಂತ. ಅದು ಬೆಕ್ಕಂತೂ ಯಾಕಂತ, ನೀ ಆಟ ಬಂದಿದ್ದಕ್ಕೆ ಮನುಷ್ಯನೇ ಮನುಷ್ಯ ಅಂದ, ನೀ ಆಟ ಬಂದಿದ್ದಕ್ಕೆ ನನಗೆ ಇವತ್ತು ಯಾವುದು ಕೆಲಸ ಆಗುದಿಲ್ಲ ಅಂತ ಮನುಷ್ಯ ಅಂದ. ಅದು ಬೆಕ್ಕಂತೂ ನಾ ಅಡ್ಡ ಬಂದಿದ್ದಕ್ಕೆ ನಿನಗೆ ಕೆಲಸ ಆಗುದಿಲ್ಲ, ಇವತ್ತು ನಾ ಹೋಗಾಗ ನೀ ಅಡ್ಡ ಬಂದಿಲ್ಲ, ನನಗೆ ಎಲ್ಲಿ ಹಾಲ ಸಿಗುದಿಲ್ಲ ಇವತ್ತು ಬೆಕ್ಕಂತ ಇರ್ತಿತ್ತು. ಮನುಷ್ಯ ಇನ್ನೊಬ್ಬರ ಮೇಲೆ ಹಾಕಿ ಬದುಕ್ತಾನೆ. ಕೊನೆಗಂದವ ನನ್ನ ಹಣೆ ಬರನ ಸರಿಗಿಲ್ಲ ಅಂದ. ನೀವು ನೋಡಿ, ಮನುಷ್ಯ ಕೊನೆಗೆ ತನ್ನ ಹಣೆ ಬರದ ಮೇಲೆ ಹಾಕ್ತಾನೆ. ಏನು ಮಾಡಿದ್ರು ನನ್ನ ಹಣೆ ಬರ ಕೆಟ್ಟೈತೆ. ನೀವು ನೋಡಿ ಒಂದಿಷ್ಟು ವಿಷಯಗಳನ್ನ, ನಮ್ಮ ಹಾಗೆ ಒಂದೇ ಭೂಮಿ, ಒಬ್ಬನೇ ಸೂರ್ಯ, ಒಂದೇ ಗಾಳಿ, ಒಂದೇ ನೆಲ, ಒಂದೇ ಜಲ. ನಾವು ಉಸಿರಾಡಿಸಿದ ಗಾಳಿಯನ್ನು ಅವರು ಉಸಿರಾಡಿಸ್ಯಾರ, ನಾವು ಕುಡಿದ ನೀರು ಅವರ ಕುಡ್ದಾರ, ನಾವು ನಿಂತ ನೆಲವನ್ನು ಅವರು ನಿಂತು ಇದನ್ನೇ ಬಳಸ್ಯಾರ. ಇಬ್ಬರು ದೊಡ್ಡವರಾದ್ರು ನಾವು ಸಣ್ಣವರಾದೆವು. ಬರೇ ಹಣೆ ಬರನ ಮಾಡ್ತಿತ್ತು ಅಂದ್ರೆ ಅಬ್ದುಲ್ ಕಲಾಂನಂತವ್ರು ಅವ್ರ ತಂದೆ ಬೋಟ್ ಕಟ್ಟುತ್ತಿದ್ದ, ಅವ್ರ ಹಣೆ ಬರದಾಗೂ ಬರೇ ಬೋಟ್ ಕಟ್ಟವನಾಗಿನೇ ಬರೆದಿತ್ತು ಅಂದ್ರೆ ಅವರು ಬರೇ ಬೋಟ್ ಕಟ್ಟುತ್ತಿದ್ರು. ಆದ್ರೆ ಒಬ್ಬ ಕಲಾಂ ಬೋಟ್ ಕಟ್ಟವನ ಮಗನೊಬ್ಬ ಕಲಾಂ ವಿಜ್ಞಾನಿಯಾಗಿದ್ದ, ರಾಷ್ಟ್ರಪತಿಯಾಗಿದ್ದ. ಏನೂ ಇಲ್ಲ ಈ ದೇಶದಲ್ಲಿ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ. ಎಲ್ಲೋ ಗುಡಿಸಿಲಿನೊಳಗಿದ್ದು ಚಾಣಕ್ಯನಂದು ಒಂದು ಸಾಮ್ರಾಜ್ಯ ಕಟ್ಟಿದ ಅಲ್ಲವೇನು? ಎಷ್ಟು ಜನ ಕಣ್ಣಿಲ್ಲಾರ್ದವರು ಕುರುಡರು ಭಿಕ್ಷುಕರಾಗಿಲ್ಲ ಹೇಳಿ ಭೂಮಿಯ ಮೇಲೆ? ಎಷ್ಟು ಜನ ನಮಗೆ ಕಣ್ಣಿಲ್ಲ ಅಂತ ಭಿಕ್ಷುಕರಾಗಿಲ್ಲ ಹೇಳಿ? ಎಷ್ಟು ಜನ ನಮಗೆ ಕಣ್ಣೇ ಇಲ್ಲ, ದೇವರು ಕಣ್ಣು ಕೊಟ್ಟಿಲ್ಲ, ನಮ್ಮ ಹಣೆ ಬರ ಕೆಟ್ಟೈತೆ ಅಂತ ಭಿಕ್ಷುಕರಾದವ್ರು ನೋಡಿವಿ. ನಮ್ಮ ಮಧ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ, ಅವನಿಗೂ ಕಣ್ಣಿರ್ಲಿಲ್ಲ. ಅವ ಅಂದ, ನನಗೆ ಕಣ್ಣಿರದಿದ್ರೆ ಏನಾಯ್ತು, ಕಣ್ಣಿರ್ಲಾರ್ದವ್ರಿಗೆ ನಾ ಬೆಳಕಾಗಬೇಕಂದ ಪುಟ್ಟರಾಜ ಗವಾಯಿ ಆಗಿದ್ದ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಹಣೆ ಬರಹ ಪ್ರಯತ್ನದಿಂದ ಅಳಿಸ್ಲಿಕ್ಕೆ ಸಾಧ್ಯ ಇದೆ. ನಿನ್ನ ಹಣಿ ಬರಹವನ್ನ, ನಿನ್ನ ಹಣಿಯ ಬರಹವನ್ನ ನಿನ್ನ ಬೆವರಿನ ಹನಿ ಮಾತ್ರ ಅಳಿಸಬಲ್ಲದು ಅನ್ನುವ ಸತ್ಯ ನಮಗೆ ಗೊತ್ತಾಗ. ನಿನ್ನ ಪರಿಶ್ರಮ, ನಿನ್ನ ಪ್ರಯತ್ನ ಇದು ಬೆಳೆಸಲಿಕ್ಕೆ ಸಾಧ್ಯ. ಅವ ಇಷ್ಟೆಲ್ಲ ಮುಗಿತು, ಕಣಿಗಂದ ಯಾರ ಕೈಗೆ ನೋಡ್ತಾರಲ್ಲ ಅವ್ರಿಗಾರ ಒಂದು ತೋರಿಸ್ಬೇಕಂತ ಇಬ್ಬರು ಜ್ಯೋತಿಷಿಗಳು ಇದ್ರು. ಅವ್ರ ಹತ್ರ ಹೋಗಿ ಅವಸರ ದಿಕ್ಕು ತಿಳಿಲಾರ್ದಂಗಾಗಿತ್ತು, ಏನು ಮಾಡ್ಬೇಕಂತನೂ ಗೊತ್ತಿರಲಿಲ್ಲ. ಹೋಗಿ ಬಡ ಹೋಗಿ ಒಂದು ಪೇಪರ್ ಅವರು ಮುಂದಿಟ್ಟು ನಮಸ್ಕಾರ ಮಾಡಿ, ನೋಡ್ರಪ್ಪ ಭಾಳ ಬಹುತ್ ಪ್ರಾಬ್ಲಮ್ ಚಲ್ ರहा है दुनिया में, मेरा साथ बहुत प्रॉब्लम चल रहा है, बहुत डिप्रेस्ड हूँ मैं, ಭಾಳ ಡಿಪ್ರೆಷನ್ ಆಗಿದ್ದೀನಿ, ಸಮಸ್ಯೆ ಭಾಳ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕಂತೂ ಯಾರಿಗೆ ಕೇಳಬೇಕಂತ ಗೊತ್ತಾಗುವಲ್ಲ. ಅವ್ರು ಹೋದ ತಕ್ಷಣ ಜ್ಯೋತಿಷಿಗಳಿದ್ರಲ್ಲ ಪೇಪರ್ ತಗೊಂಡು ನಿನ್ನ ಹೆಸರು ಇದು ಅನ್ನೋ ಅಂದ್ರು. ಅವ್ರು ಒಂದು ಹೆಸರು ಹೇಳಿದ್ರು. ಅವರು
ಅವನಿಗೆ ಆಶ್ಚರ್ಯ ಆಯ್ತು. ಅಲ್ಲ, ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತ? ಅಲ್ಲ, ಗೊತ್ತಾಗತ್ತೆ ನಮಗೆ ಅದೆಲ್ಲ. ನಿಮ್ಮ ಅಪ್ಪನ ಹೆಸರಿದು ಹೋಗಲ್ಲ, ಹೌದ್ರಿ. ನಿಮ್ಮ ಅವ್ವನ ಹೆಸರಿದು ಹೋಗಲ್ಲ. ಅವನಿಗೆ ಅನ್ನಿಸ್ತು ಇವ್ರು ಭಾರಿ ದೊಡ್ಡ ಜ್ಯೋತಿಷಿಗಳು ಇರ್ಬೇಕೆಲ್ಲಾನು ಗೊತ್ತಾಗ್ತೈತಲ್ಲ. ಅವಾಗ ಅವ ಅಂದ, ನಿಮಗೆ ಹೆಂಗೆ ಗೊತ್ತಾತ್ರಿ ಅಪ್ಪ ಇಷ್ಟೆಲ್ಲ? ಹುಚ್ಚ, ಜ್ಯೋತಿಷ್ಯ ಕೇಳಕ್ ಬರಾಗ ಜಾತಕ ತರಬೇಕು, ರೇಷನ್ ಕಾರ್ಡ್ ತರಬಾರ್ದು. ಅವ ರೇಷನ್ ಕಾರ್ಡ್ ತಗೊಂಡು ಹೋಗಿದ್ದು ಗದ್ದೆದಾಗ. ಏನು ಒಯ್ಬೇಕಂತ ಗೊತ್ತಿರಲಿಲ್ಲ, ದಿಕ್ಕು ತೋರಿಸಿದ್ದು ನಾವು. ಮನುಷ್ಯನಿಗೆ ಗೊತ್ತಿರಬೇಕು ಇವೆಲ್ಲವುಗಳನ್ನು ಮೀರಿ ಪುರುಷ ಪ್ರಯತ್ನ ಅನ್ನೋದು ಅದು ಜೀವನದಲ್ಲಿ ಬಹಳ ದೊಡ್ಡದು. ಪುರುಷ ಪ್ರಯತ್ನ ನಮ್ಮನ್ನು ಮೇಲೆ ಹತ್ತಲಿಕ್ಕೆ ಸಾಧ್ಯ. ಈಗ ನೀವು ನೋಡಿ, ಒಂದು ಕ್ಷಣ ಇದು ಮನುಷ್ಯನನ್ನು ವಿಚಾರ ಮಾಡಬೇಕು. ಮನುಷ್ಯ ದೋಷ ಎಲ್ಲಿದೆ? ಹಾಗಾದ್ರೆ ನನ್ನ ಜೀವನದಲ್ಲಿ ಯಾಕೆ ಗೆಲುವಾಗ್ತಾ ಇಲ್ಲ? ನಾನ್ಯಾಕೆ ಇನ್ನೊಬ್ಬರ ಹಾಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ? ದೋಷ ಎಲ್ಲೈತೆ? ನಾವೆಷ್ಟು ರವಿ ಚನ್ನಣ್ಣವರ ಮಾತುಗಳನ್ನು ಯುವಕರಿಗೆ ಕೇಳಿದ್ದಾರೆ. ನಮಗ್ಯಾಕೆ ಅವರಂಗಾಗಲಿಕ್ಕೆ ಸಾಧ್ಯ ಇಲ್ಲ? ಹಾಗಿದ್ರೆ ದೋಷ ಯಾರಲ್ಲಿದೆ? ದೋಷ ನಿಸರ್ಗದಲ್ಲಿದೆಯೋ? ದೋಷ ಹಣೆಯ ಬರದಲ್ಲಿದೆಯೋ? ದೋಷ ಮನೆಯಲ್ಲಿದೆಯೋ? ದೋಷ ಮತ್ತೊಂದು ದೇವರಲ್ಲಿದೆಯೋ? ಗುಡಿಯಲ್ಲಿದೆಯೋ? ದೋಷ ಯಾರಲ್ಲಿದೆ? ಹಾಗೆ ದೋಷವನ್ನು ಹುಡುಕ್ಬೇಕಲ್ಲ. ನೀವು ನೋಡಿ, ಒಂದು ಶಾಲೆ ಇದೆ. ಒಂದು ಶಾಲೆಯಲ್ಲಿ ಈಗೊಬ್ಬ ಶಿಕ್ಷಕ ಗಣಿತ ವಿಷಯವನ್ನು ಬೋಧಿಸ್ತಾ ಇದ್ದಾನೆ. 50 ಜನ ವಿದ್ಯಾರ್ಥಿಗಳಿದ್ದಾರೆ, ಒಂದೇ ಕ್ಲಾಸ್ ರೂಮ್, ಒಂದೇ ಶಾಲೆ, ಒಬ್ಬನೇ ಶಿಕ್ಷಕ, ಒಂದೇ ವಿಷಯ, ಒಬ್ಬ ರ್ಯಾಂಕ್ ಬಂದ, 25 ಮಂದಿ ಫೇಲ್ ಆದರು. ಮತ್ತು ದೋಷ ಎಲ್ಲ ಇದ್ದಾಗಿದೆ. ಶಿಕ್ಷಕನಲ್ಲಿ ದೋಷ ಇದ್ರೆ ಅಷ್ಟರು ಫೇಲ್ ಆಗಬೇಕಾಗಿದೆ. ಸಬ್ಜೆಕ್ಟಿನೊಳಗೆ ದೋಷ ಇದ್ರೆ ಯಾರಿಗೆ ಗಣಿತ ಬರಬಾರ್ದಾಗಿ. ದೋಷ ಎಲ್ಲಿ? ಒಬ್ಬ ರ್ಯಾಂಕ್ ಯಾಕೆ ಬಂದ, ಒಬ್ಬನಿಗೆ ಮಿನಿಮಮ್ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಸಹಿತ ಸಿಗುವುದಲ್ಲಯ್ಯ. ಈಗ ಒಬ್ಬ ವ್ಯಾಪಾರಸ್ಥ ಇರ್ತಾನೆ, ಒಂದೇ ಗಂಜ ಇರ್ತದೆ, ಒಂದೇ ವ್ಯವಹಾರದ ಮಾರ್ಕ್ ಇರ್ತದೆ. ಒಬ್ಬ ಬಹಳಷ್ಟು ಬೆಳಿತಾನ, ಒಬ್ಬನಿಗೆ ವ್ಯವಹಾರ ಮಾಡಲಿಕ್ಕೆ ಆಗುವಲ್ದು. ಹಾಗಾದ್ರೆ ಅವ ಯಾಕೆ ಬೆಳೆದ, ನನಗ್ಯಾಕೆ ಬೆಳಿಲಿಕ್ಕಾಗುವಲ್ದು? ಒಂದೇ ಗಂಜಿದೆ, ಒಂದೇ ಮಾರ್ಕೆಟ್ ಇದೆ, ಬರೋರು ಅವರೇ ಅಂಗಡಿಗೆ. ಅವ ಯಾಕೆ ಬೆಳೆದ, ನಾನು ಯಾಕೆ ಬೆಳಿಲಿಕ್ಕಾಗಲಿಲ್ಲ? ಈಗೊಬ್ಬ ರೈತ ಇರ್ತಾನ, ಒಂದೇ ಭೂಮಿ, ಒಂದೇ ಮಳೆ, ಒಂದೇ ಆಕಾಶ, ಒಬ್ಬನೇ ಸೂರ್ಯ. ಅವ 50 ಚೀಲ ಬೆಳಿತಾನ, ಇವ 10 ಚೀಲನು ಬೆಳೆಯಕ್ಕಾಗುವುದಿಲ್ಲ. ಹಾಗಾದ್ರೆ ದೋಷ ಎಲ್ಲಿ? ಭೂಮಿ ಎಲ್ಲಿದೆಯೋ? ದೋಷ ಎಲ್ಲಿದೆ? ಹಾಗಾದ್ರೆ ದೋಷ ಭೂಮಿಯಲ್ಲಿಲ್ಲ, ದೋಷ ಶಿಕ್ಷಕನಲ್ಲಿಯೂ ಇಲ್ಲ, ದೋಷ ವ್ಯಾಪಾರದಲ್ಲಿಯೂ ಇಲ್ಲ, ಅಂಗಡಿಯಲ್ಲಿಯೂ ಇಲ್ಲ. ದೋಷ ಇರುವುದು ಮನುಷ್ಯನ ಅಂತರಂಗದಲ್ಲಿ. ನನ್ನೊಳಗೆ ದೋಷ ಇದೆ ಅಷ್ಟೆ. ನನ್ನೊಳಗಿರುವ ದೋಷ ಯಾವುದು ಅಂದ್ರೆ ನನ್ನ ಆಲಸ್ಯತನ, ನನ್ನ ಸೋಮಾರಿತನ ಅದೆಯಲ್ಲ, ಅದು ಮನುಷ್ಯನ ಸರ್ವಶತ್ರು. ಅದು ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಂದ್ರಿಪು. ಮನುಷ್ಯನ ನಿಜವಾದ ವೈರಿಗಳು ನಮ್ಮ ಮನೆ ಮಗ್ಗದವರಲ್ಲ, ನಮ್ಮ ಮನೆಯವರು ಅಲ್ಲ. ನಮ್ಮ ನಿಜವಾದ ವೈರಿ ನಮ್ಮ ಮನೆ ಮಗ್ಗದವರು ಅಲ್ಲ, ನಮ್ಮ ಮನೆಯವರು ಅಲ್ಲ. ನಮ್ಮ ಮನಸ್ಸಿನೊಳಗಿರುವ ನನ್ನ ಸೋಮಾರಿತನ ನನ್ನ ನಿಜವಾದ ವೈರಿ, ನನ್ನ ಆಲಸ್ಯತನ ನನ್ನ ನಿಜವಾದ ವೈರಿ. ಮನುಷ್ಯನಿಗೆ ಗೊತ್ತಾಗಬೇಕಲ್ಲ. ಈಗ ಒಬ್ಬ ರೈತ ಇರ್ತಾನೆ, ಒಬ್ಬ 50 ಚೀಲ ಬೆಳಿತಾನ, ಇವ 10 ಚೀಲ ಬೆಳಿತಾನ. ಒಬ್ಬ ರೈತ ನಿಜವಾದ ರೈತ ಯಾವಾಗ ಆಗ್ತಾನಂದ್ರ 50 ಚೀಲ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ಯಾರು ನಿಂಬೆ ಹಣ್ಣು ಒಗದ್ರೆ ಅವ ನಿಜವಾದ ರೈತ ಆಗೋದಿಲ್ಲ. ಒಬ್ಬ ನಿಜವಾದ ರೈತ ಯಾವಾಗ ಆಗ್ತಾನಂದ್ರ ದೇವರು ಅವನಿಗೆ 50 ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲ, ಭಗವಂತನೇ ನನಗೆ ಸಾಮರ್ಥ್ಯ ಕೊಡು, ನನ್ನ ಬಾಹುಗಳಲ್ಲಿ ಸಾಮರ್ಥ್ಯ ತುಂಬು, ನಾನು ಕಷ್ಟಪಟ್ಟು ದುಡಿಯುವೆ. ಅವ 50 ಚೀಲ ಬೆಳೆದನಲ್ಲ, ನಾ 60 ಚೀಲ ಬೆಳೆದು ತೋರಿಸುವೆ ಅಂದವ ನಿಜವಾದ ರೈತ. ನಿಂಬೆ ಹಣ್ಣು ಒಗೆಯವರು ನಿಜವಾದ ರೈತರ. ಮನುಷ್ಯನ ಆಂತರ್ಯದಲ್ಲಿರುವಂಥವನ ಮನಸ್ಸೇನಿದೆ ಅದು ಅವನ ನಿಜವಾದ ವೈರಿ, ಅದು ಅವನಲ್ಲಿರುವ ದೋಷ, ಅವನ ಆಲಸ್ಯತನ. ಅದಕ್ಕಾಗಿ ಮನುಷ್ಯನಿಗೆ ಇದು ಗೊತ್ತಿರಬೇಕು. ಇವೆಲ್ಲವುಗಳನ್ನು ಮೀರಿ ಪುರುಷ ಪ್ರಯತ್ನದಿಂದ ಮೇಲೇಳುವ ಪ್ರಯತ್ನ ಮಾಡಬೇಕಾಗ್ತದೆ.
ದೇವರು ಕೊಟ್ಟಂತ ಈ ಮನಸ್ಸೇನಿದೆಯಲ್ಲ, ಇದನ್ನು ಸರಿಯಾಗಿ ಬಳಸ್ಕೋಬೇಕಾಗುತ್ತೆ. ಮೈಂಡ್ is the most beautiful mechanism that the science has not yet been able to create anything parallel to it. It is very complex, most beautiful, and it still remains masterpiece. ನೀವು ನೋಡಿ, ನಿಸರ್ಗ ವಿಜ್ಞಾನ ಎಷ್ಟು ದೊಡ್ಡ ಮುಂದುವರೆದೈತಲ್ಲ, ವಿಜ್ಞಾನ ಎಷ್ಟು ಮುಂದುವರೆದೈತಿ ಅಂದ್ರ ಜೀನ್ ಕ್ಲೋನಿಂಗ್ ಅಂತ ಬಂದದೆ. ನೀವು ಒಂದು ಸೆಲ್ ತಗೊಂಡು ಒಂದು ಸೆಲ್ ತಗೊಂಡು ಇನ್ನೊಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡಬಹುದು. ವಿಜ್ಞಾನ ಒಬ್ಬ ಮನುಷ್ಯನನ್ನು ಒಂದು ಸೆಲ್ ತಗೊಂಡು ಇನ್ನೊಬ್ಬ ಮನುಷ್ಯನಲ್ಲಿ ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನ ಬಂದರೂ ಸಹಿತ ಇನ್ನೊಂದು ಮನಸ್ಸನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂದಿಲ್ಲ. ಇದನ್ನ ಅರ್ಥ ಮಾಡ್ಲಿಕ್ಕಾಗ್ತೈತೇನು, ಇದು ಬಿಡಿಸ್ಲಿಕ್ಕಾಗ್ತೈತೇನು, ಇದು ಬಿಡಿಸಿ ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ರೂಪಿಲ್ಲ. ದೇಹವನ್ನು ನೋಡಬಹುದು, ಮನಸ್ಸು ನೋಡ್ಲಿಕ್ಕಾಗ್ತೈತೆ. ದೇಹಕ್ಕೊಂದು ಗಾತ್ರ ಇದೆ, ಬಣ್ಣ ಇದೆ. ಮನಸ್ಸಿಗೊಂದು ರೂಪ, ಬಣ್ಣ, ಗಾತ್ರ ಇದೆ. ಅದನ್ನು ನೋಡ್ಲಿಕ್ಕಾಗುವುದಿಲ್ಲ, ಮುಟ್ಲಿಕ್ಕಾಗುವುದಿಲ್ಲ. ಕಣ್ಣು ನೋಡಬೇಕಾದ್ರೆ, ಕಾಲು ನಡಿಬೇಕಾದ್ರೆ, ಕೈ ಮಾಡಬೇಕಾದ್ರೆ ಮನಸ್ಸು ಬೇಕು. ಮನಸ್ಸು ಇರದೇ ಇದ್ರೆ ಕಣ್ಣು ನೋಡುವುದಿಲ್ಲ, ಕಾಲು ನಡೆಯುವುದಿಲ್ಲ, ಕೈ ಕೇಳುವುದಿಲ್ಲ. ಮನಸ್ಸು ಅಷ್ಟು ಅದ್ಭುತವಾಗಿರುವಂಥ ಅಂಥ ಮನಸ್ಸಿದೆಯಲ್ಲ, ಬಹಳಷ್ಟು ಜನ ಯುವಕರಿಗಿಲ್ಲ. ಇದು ಒಂದು ಸಮಸ್ಯೆ. ಬಹಳ ಜನ ಯುವಕರಿಗೆ ಪ್ರಶ್ನೆ ಮಾಡ್ತಿರ್ತಾರೆ, ನಾವು ಮನಸ್ಸು ನಿಲ್ಲಿಸ್ಬೇಕಂತೀವ್ರಿ, ಅದು ನಿಲ್ಲವಲ್ಲ. ಬಹಳ ಜನ ನಾವು ಅಂತೀವಿ ನಿಲ್ಲಿಸ್ಬೇಕಂತೀವಿ, ಕಾನ್ಸಂಟ್ರೇಷನ್ ಮಾಡಬೇಕಂತೀವಿ, ಆಗುವಲ್ಲ. ಇದು ನಿಮ್ಮೊಬ್ಬರ ಪ್ರಶ್ನೆ ಅಲ್ಲ, ಇದು ಬಹುದಿನದ ಕಾಲದಿಂದಲೂ ಎಲ್ಲರ ಪ್ರಶ್ನೆ ಇದೆ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಚ್ಛಿನ್ನಾನಪಿ ಬಲ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾವ ಕಾರಣದಿಂದ ಈ ಮನಸ್ಸು ಹರಿತಾ ಇದೆ, ಯಾವ ಕಾರಣದಿಂದ ಈ ಮನಸ್ಸು ಚಾಂಚಲ್ಯವನ್ನು ಹೊಂದಿದೆ, ಯಾವ ಕಾರಣದಿಂದ ಈ ಮನಸ್ಸು ನಾ ಬ್ಯಾಡ ಅಂದಿದ್ದ ಕಡೆ ನೋಡ್ತೈತಿ, ನಾ ಮುಟ್ಟಬಾರ್ದಂದಿದ್ದು ಮುಟ್ಟತೈತಿ, ನಾ ಹೆಜ್ಜೆ ಹಾಕಬಾರ್ದಂದಿದ್ರ ಕಡೆ ಹಾಕ್ತೈತಿ. ಯಾವ ಕಾರಣಕ್ಕಾಗಿ ಮನಸ್ಸು ಹೀಗೆ ದುರ್ವ್ಯಸನ ದುರ್ವಿಷಯಗಳ ಕಡೆ ಹರಿತೈತಿ ಇದು ಅಂತ ಪ್ರಶ್ನೆ ಮಾಡ್ತಾನೆ. ಅನಚ್ಛಿನ್ನಾನಪಿ ವಾರ್ಷ್ಣೇಯ, ನನಗೆ ಇಚ್ಛೆ ಇಲ್ಲ ಆದ್ರೂ ಬಲವಂತವಾಗಿ ಒಯ್ತೈತಲ್ಲ, ಯಾವ ಕಾರಣ ಗೊತ್ತಿರಬೇಕಲ್ಲ ಮನುಷ್ಯನಿಗೆ. ಇದು ಒಂದು ಮನಸ್ಸು. ನಾವು ಒಂದು ಮೊಬೈಲ್ ಕೈಯಾಗಿ ಹಿಡಿತೀನಿ, ಒಂದು ಪುಸ್ತಕವೂ ಕೈಯಾಗಿ ಹಿಡ್ತೀನಿ. ಮೊಬೈಲ್ ನನ್ನ ಕೈಯಾಗಿ ಹಿಡಿದ್ರೆ ಮೊಬೈಲ್ ಏನು ಹೇಳ್ತೈತಿ, ಪುಸ್ತಕ ಕೈಯಾಗಿ ಹಿಡಿದ್ರೆ ಪುಸ್ತಕ ಏನು ಹೇಳ್ತೈತಿ ಅಂತ ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕಾಗುತ್ತೆ ಮನುಷ್ಯ. ನೀ ಕೈಯೊಳಗೆ ಮೊಬೈಲ್ ಹಿಡ್ದಿ, ಮೊಬೈಲ್ ನಿನಗೆ ಏನು ಹೇಳ್ತೈತಿ ಅಂದ್ರೆ, ಮನುಷ್ಯನೇ, ವಿದ್ಯಾರ್ಥಿಯೇ, ಯುವಕನೇ, ನೀನು ನನ್ನ ಖಾಯಂ ಹಂಗ ನೋಡ್ಕೊಂತಿ, ತಲೆ ತಗ್ಗಿಸಿ ನೋಡಿದ್ರೆ ನಿನ್ನ ಖಾಯಂ ತಲೆ ತಗ್ಗಿಸುವಂತೆ ಮಾಡುವೆ ಅಂತ ಮೊಬೈಲ್ ಹೇಳ್ತೈತಿ. ಕೈಯೊಳಗೆ ಹಿಡಿದ ಪುಸ್ತಕ ಹೇಳ್ತೈತಿ, ನೀನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ ಅಂದ್ರೆ ಸಮಾಜದಲ್ಲಿ ನಿನಗೆ ತಲೆಯಕ್ಕೆ ತಿರುಗುವಂತೆ ಮಾಡುವಂತೆ. ಇವೆರಡರಲ್ಲೂ ಗೊತ್ತಿರಬೇಕು ನಮಗೆ. ಒಂದೇ ಮನಸ್ಸು ಎರಡನ್ನೂ ಹೇಳ್ತದೆ. ಬುದ್ಧನನ್ನ ಒಮ್ಮೆ ಲಗ್ನ ಮಾಡ್ಕೊ ಅಂತ ಹೇಳಿದ್ದು ಇದೇ ಮನಸ್ಸು, ಇದ್ರಾಗ ಸುಖ ಇಲ್ಲ, ಮನಿ ಬಿಟ್ಟು ಹೋಗಂತ ಹೇಳಿದ್ದು ಇದೇ ಮನಸ್ಸು. ಇದು ಮನಸ್ಸು ಯಾವಾಗ ಯಾವ ರೀತಿಯಾಗಿರ್ತೈತೆ ಗೊತ್ತಿಲ್ಲ. ಇಟ್ ಮಸ್ಟ್ ಬಿ ಕ್ಲೀನ್, ಇಟ್ ಮಸ್ಟ್ ಬಿ ಸ್ಟ್ರಾಂಗ್, ಇಟ್ ಮಸ್ಟ್ ಬಿ ಬ್ಯೂಟಿಫುಲ್. ಈ ಮನುಷ್ಯನ ಮನಸ್ಸು ತಿಳಿಯಾಗಬೇಕಲ್ಲ, ಈ ಮನುಷ್ಯನ ಮನಸ್ಸು ತಿಳಿಯಾಗಬೇಕು. ಈ ಮನುಷ್ಯನ ಮನಸ್ಸು ಸ್ವಚ್ಛವಾಗಬೇಕು, ಸಶಕ್ತವಾಗಬೇಕು ಮತ್ತು ಸುಂದರವಾಗಬೇಕು. ಹಾಗಿದ್ರೆ ಏನು ಮಾಡಬೇಕು? ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನಮ್ಮ ಮನಸ್ಸು ಸಶಕ್ತಗೊಳಿಸಬೇಕಂತ ಹೇಳಿ? ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಮನಸ್ಸು ಸ್ವಚ್ಛವಾಗಿಸಬೇಕಂತ ಹೇಳಿ? ಯಾರಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಮನಸ್ಸು ಸುಂದರವಾಗಿರಬೇಕಂತ ಹೇಳಿ? ನಾವೆಲ್ಲರೂ ಇಚ್ಛೆ ಪಡ್ತೇವೆ. ಇಟ್ ಮಸ್ಟ್ ಬಿ ಕ್ಲೀನ್, ಇಟ್ ಮಸ್ಟ್ ಬಿ ಸ್ಟ್ರಾಂಗ್ ಅಂಡ್ ಇಟ್ ಮಸ್ಟ್ ಬಿ ಬ್ಯೂಟಿಫುಲ್. ಇಷ್ಟಾದಾಗ್ಯೂ ಸಹಿತ ಈ ಮನಸ್ಸು ಚಂಚಲಾಗ್ತೈತೆಲ್ಲ ಯಾಕೆ? ನೀವು ನೋಡಿ, ರೈತರಲ್ಲಿ ನೀವು ಶೇಂಗಾ ಬಿತ್ತೀರಿ ಹೊಲ್ದಾಗ, ಶೇಂಗಾ ಹೆಂಗೆ ಬಿತ್ತೀರಿ? ಶೇಂಗಾ ಬಿತ್ತುವಾಗ ಸುಪ್ಪಿ ಸುಲ್ದಿರಿ, ಸಿಪ್ಪಿ ಸುಲಿದ ಬಿತ್ತೀರಿ, ಹಳ್ಳಿ ಶೇಂಗಾ ಬರುವಾಗ ಸೊಪ್ಪಿ ತಗೊಂಡ ಬರ್ತೈತ. ಹಾಗೆ ಮನಸ್ಸು ರಾತ್ರಿ ಮಕ್ಕೊಳ್ಳುವಾಗ ನೀವೆಲ್ಲ ಪ್ರವಚನದ ಕೇಳೇ ಹೋಗಿ ಮಕ್ಕೊಂತೀರಿ, ಆದ್ರೆ ಬೆಳಗ್ಗೆ ಕಸ ತಗೊಂಡ ಬರ್ತೈತದು, ಸಿಪ್ಪಿ ತಗೊಂಡ ಬರ್ತೈತದು ಮನಸ್ಸಿನ ಗುಣಧರ್ಮ. ಇದು ಶೇಂಗಾ ಇದ್ದಂಗ ಅರ್ಥ. ಇದು ಇದರ ಮಧ್ಯದಲ್ಲಿ ಕಟ್ಟಿಕೊಳ್ಳಬೇಕಲ್ಲ ಮನಸ್ಸು.
ಯಾವುದಿದ್ರೆ ಮನಸ್ಸು ಕಟ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೊಂದು ಸಂಕಲ್ಪ ಶಕ್ತಿ ಬೇಕು ಮನಸ್ಸಿಗೆ. ಸಂಕಲ್ಪ ಇರದೇ ಇದ್ರೆ ಈ ಮನಸ್ಸನ್ನು ಕಟ್ಟಿಕೊಳ್ಳಿಕ್ಕಾಗುವುದಿಲ್ಲ. ನಾವು ಬಹಳಷ್ಟು ಜನ ಬಹಳಷ್ಟು ವಿಧಾನಗಳನ್ನು ಹೇಳ್ತಾರೆ. ಈಗ ನೀವು ನೋಡ್ರಿ, ಏನಪ್ಪಾ ನಿನ್ನ ಮನಸ್ಸು ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಈ ಕಡೆಯಿಂದ ಪುಸ್ ಅಂತ ಈ ಕಡೆ ಗಾಳಿ ಬಿಡೋದು, ಈ ಕಡೆಯಿಂದ ಪುಸ್ ಅಂತ ಈ ಕಡೆ ಗಾಳಿ ಬಿಡೋದು. ಮತ್ತೆ ಎಷ್ಟು ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಆಗ್ತಿತ್ತು ಅಂದ್ರೆ ಬರೀ ಇದು ಒಂದ ಮಾಡಿದ್ರೆ ನಾ ಹೇಳಲ್ಲ. ನಿಮ್ಮ ಊರಾಗ ನೋಡ್ರಿ ಅವು ಕಮ್ಮಾರು ಇದು ಇರ್ತಾವಲ್ಲ, ಅವಕ್ಕೆ ಏನಂತೀರಿ ನೀವು, ಕುಲುಮಿ, ಹಿಂಗೆ ಹಾಕಿದಾಗ ಅವು ಪುಸ್ ಪುಸ್ ಅಂತ ಬಿಡುತ್ತಾವ. ಅದಕ್ಕೆ ಪ್ರಾಣಾಯಾಮ ಅನ್ನಕ್ಕಾಗತ್ತೆ ಅನ್ನೋದು ಅನ್ಲಿಕ್ಕಾಗೋದಿಲ್ಲ. ಬಹಳ ದೊಡ್ಡ ದೊಡ್ಡ ವಿಧಾನಗಳೆಲ್ಲ ನಾ ಹೇಳೋದು. ನಮಗೆ ನಿಜವಾಗಿ ನಮ್ಮ ಮನಸ್ಸು ನಿಲ್ಲಬೇಕಾಗಿದ್ರ ಎಲ್ಲ ಯುವಕರಿಗೆ ನಾನು ನಿಮಗೆ ಪ್ರಾಣಾಯಾಮ ಮಾಡ್ರಿ ಅಂತ ಹೇಳೋದಿಲ್ಲ, ಮಾಡಬೇಡ್ರಿ ಅಂತಲೂ ಹೇಳೋದಿಲ್ಲ. ಅದು ನಿಮ್ಮ ನಿಮ್ಮ ಶ್ರದ್ಧೆ ಆಸ್ತಿ ವಿಷಯ ಮಾಡಬೇಕು, ಅದು ಬೇರೆ ನಾ ಹೇಳೋದು. ನೀವು ಧ್ಯಾನವನ್ನು ಮಾಡ್ರಿ ನಿಮ್ಮ ಮನಸ್ಸು ನಿಲ್ತದಂತನೂ ನಾನು ಹೇಳೋದಿಲ್ಲ. ನೀವು ಪ್ರಾಣಾಯಾಮ ಮಾಡಿ ನಿಮ್ಮ ಮನಸ್ಸು ನಿಲ್ತದಂತನೂ ನಾನು ಹೇಳೋದಿಲ್ಲ. ನಿಮ್ಮ ಮನಸ್ಸು ನಿಜವಾಗಿ ಅದು ಕಂಟ್ರೋಲ್ ಆಗಬೇಕಾಗಿದ್ರೆ, ನಿನ್ನ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಚಲಿಸಬೇಕಾಗಿದ್ರೆ ನೀವು ದೇವರನ್ನ, ಧ್ಯಾನವನ್ನ, ಧರ್ಮವನ್ನ ನೆನಪಿಸುವುದಕ್ಕಿಂತ ಮೊದಲ ಒಂದು ಕ್ಷಣ ನಿಮ್ಮ ಹಡದೆ ತಂದೆ ತಾಯಿಗಳ ಬಗ್ಗೆ ಚಿಂತಿಸಿ. ನಿಮ್ಮ ತಂದೆ ಇವತ್ತು ನಿನಗೊಂದು ಚಲೋ ಟಿ ಶರ್ಟ್, ಒಂದು ಜೀನ್ಸ್ ಪ್ಯಾಂಟ್ ಕೊಡಬೇಕಾದ್ರೆ ನಿಮ್ಮ ಅಪ್ಪ ಹರಕಂಗೆ ಹಾಕೊಂಡ. ನೀನು ಚಲೋದು ಉಣಿಸಿ ನಿಮ್ಮವ್ವ ಹಳಸದ ಅಡಿಗೆ ಉಂಡಾಳ. ಹಳಸಿದ್ದ ತಾನೊಂದು ಚಲೋದು ನಿನಗೆ ಕೊಟ್ಟ ತಾಯಿಯ ಚಿತ್ರ, ಹರಕ ಬಟ್ಟಿ ತಾನು ಹಾಕೊಂಡು ಚಲೋ ಬಟ್ಟಿ ನಿನಗೆ ಕೊಟ್ಟ ತಂದೆಯ ಚಿತ್ರ ಯಾವ ಯುವಕರ ಕಣ್ಣಲ್ಲಿ ಬರುವುದಿಲ್ಲವೋ ಅವರ ಮನಸ್ಸೆಂದು ನಿಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಫಸ್ಟ್ ಕ್ವಾಲಿಟಿ. ಇವತ್ತು ನಾವು ಎಷ್ಟೋ ಜನ ಯುವಕರಿಗೆ ನೀವು ಕೇಳ್ರಿ, ಅವ್ರ ರೂಮ್ನಾಗ ಹೋದ್ರೆ ಆ ಖಾನ್, ಈ ಖಾನ್, ಆ ಹಾಲಿವುಡ್, ಈ ಬಾಲಿವುಡ್, ಇಂಥವ್ರು ಹೀರೋಗಳ ಚಿತ್ರ ಇರ್ತದೆ. ಅವರೆಲ್ಲ ರೀಲ್ ಹೀರೋಗಳವರು. ರೀಲ್ ಹೀರೋಗಳು ನಿಮ್ಮ ಹೀರೋಗಳಾಗಬಾರದು. ನಿಮ್ಮ ತಂದೆ ತಾಯಿಗಳು ರಿಯಲ್ ಹೀರೋಗಳು, ಅವರು ನಿಮ್ಮ ಹೀರೋಗಳಾಗ. ನಿಮಗೆ ಅನ್ನ ಕೊಟ್ಟಾರ, ನಿಮಗೆ ಬಟ್ಟೆ ಕೊಟ್ಟಾರ, ನಿಮಗೆ ವಸ್ತ್ರ ಕೊಟ್ಟಾರ, ವಿದ್ಯೆ ಕೊಟ್ಟಾರ. ತಮ್ಮ ಬದುಕು ಪಣಕ್ಕಿಟ್ಟು ನಿಮ್ಮ ಬದುಕು ಬೆಳೆಸಕತ್ತಾರ. ತಮ್ಮ ಕನಸುಗಳನ್ನ ಮುಚ್ಚಿ ಹಾಕಿ ನಿಮ್ಮ ಕನಸುಗಳಲ್ಲಿ ತಮ್ಮ ಕನಸುಗಳನ್ನು ಕಾಣಕತ್ತಾರಲ್ಲ. ಅವರು ಹೀರೋ ಆಗದ ಇದ್ರ ನಮಗಿನ್ನು ಹೀರೋ ಆಗೋರರ ಯಾರು ಹೇಳಿ? ಅದಕ್ಕೆ ಮನುಷ್ಯನಿಗೆ ಇವೆರಡೂ ಗೊತ್ತಿರಬೇಕು. ಒಂದು ಸಂಕಲ್ಪ ಇರಬೇಕು ಮನುಷ್ಯನಿಗೆ. ಜೀವನದಲ್ಲಿ ಬೆಳಿಬೇಕಾದ್ರೆ 3 ವಿಷಯಗಳನ್ನು ಮನುಷ್ಯ ಗೊತ್ತು ಮಾಡಿಕೊಂಡಿರಬೇಕು. ಒಂದು ಸಂಕಲ್ಪ, ಇನ್ನೊಂದು ಸಾಹಸ, ಇನ್ನೊಂದು ಸೇವೆ. ಈ 3 ವಿಷಯಗಳು ಮನುಷ್ಯನಿಗೆ ಗೊತ್ತಿರಬೇಕು. ನನ್ನ ಜೀವನ ಬೆಳೆದು ವಿಕಾಸ ಆಗಬೇಕಾದ್ರೆ ಇವು 3 ಇರಬೇಕು. ಒಂದು ಸಂಕಲ್ಪ ಇರಬೇಕು, ಇನ್ನೊಂದು ಸಾಹಸ ಇರಬೇಕು, ಇನ್ನೊಂದು ಸೇವಾ ಇರಬೇಕು. ಈ ಮನಸ್ಸು ಹೊಯ್ದಾಡುತ್ತದೆ, ಇದು ಅದರ ಗುಣಧರ್ಮ ಇದೆ. ಈಗ ನೀರಿದೆ, ನೀರು ಅದು ಕೆಳಮುಖವಾಗಿಯೇ ಹರಿತೈತೆ, ಅದರ ಗುಣಧರ್ಮ ಅದು. ಅದನ್ನು ಬದಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೀವು ಹರಿಯುವ ನೀರನ್ನ ಬಳಸಬೇಕಾದ್ರೆ ಏನು ಮಾಡ್ತೀರಿ ಹೇಳ್ರಿ? ಏನು ಮಾಡ್ತೀರಿ? ಲಿಫ್ಟ್ ಇರಿಗೇಷನ್ ಮಾಡ್ತೀರಿ, ಎತ್ತಿ ತಗೊಂಡು ಬಂದು ಅದನ್ನು ಬಳಸ್ತೀರಿ. ಹಾಗಿದು ಮನಸ್ಸು ಸದಾ ತಮ ಪ್ರಕೃತಿ, ತಮೋಗುಣಗಳಲ್ಲಿ, ಕೆಟ್ಟ ವಿಷಯಗಳಲ್ಲಿ ಹರಿಯುವುದು, ವಿಷಯಾದಿಗಳ ಕಡೆ ಹರಿಯುವುದು ಇದರ ಗುಣಧರ್ಮ. ನೀವು ಹೆಂಗೆ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡಿ ಬಳಸುವಂತಿರಲ್ಲ, ಹಾಗೆ ಮನಸ್ಸನ್ನು ಸಹಿತ ಲಿಫ್ಟ್ ಮಾಡಬೇಕು. ಇದು ಲಿಫ್ಟ್ ಇರಿಗೇಷನ್, ಒಳಗಿಂದ ಲಿಫ್ಟ್ ಇರಿಗೇಷನ್ ಇದೆ. ಇದನ್ನು ಎತ್ತಿ ಸತ್ವ ಗುಣಗಳಲ್ಲಿ ನಿಲ್ಲಿಸಿ ಮನವನ್ನು ಬಳಸ್ಕೋಬೇಕಾಗ್ತದೆ. ಅದಕ್ಕಾಗಿ ಮನುಷ್ಯ ಗೊತ್ತಿರಬೇಕು 3 ಕೆಲಸ ಮಾಡೋದು. ಒಂದು ಸಂಕಲ್ಪ, ಇನ್ನೊಂದು ಸಾಹಸ, ಇನ್ನೊಂದು ಸೇವೆ. ಇವು 3 ಇರಬೇಕು ಮನುಷ್ಯ. ಒಂದು ಸಂಕಲ್ಪ ಇರಬೇಕು. ಕಲ್ಪ ಅಂದ್ರೆ ಆಣೆ, ಆತ್ಮಸಾಕ್ಷಿಯ ಮಾತು, ಸ್ಟ್ರಾಂಗ್ ಡಿಟರ್ಮಿನೇಷನ್. ಈ ಭೂಮಿ ಮೇಲೆ ಬಂದ ಮೇಲೆ ನಮ್ಮಲ್ಲಿ ಒಂದು ಅತ್ಯಂತ ದೃಢವಾದ ವಿಶ್ವಾಸ, ಆತ್ಮಬಲ, ಶ್ರದ್ಧೆ ಇರಬೇಕಾಗ್ತದೆ. ಒಂದು ನಿಷ್ಠೆ ಇರಬೇಕಾಗ್ತದೆ. ನಾನು ಬೆಳೆಯಬಲ್ಲೆ ಅನ್ನುವ ನಿಷ್ಠೆ ಬೇಕಾಗ್ತದೆ. ಈಗ ನೀವು ಒಂದು ಸಣ್ಣ ಮಗು ಇರ್ತೈತಿ ನೋಡಿ, ಒಂದು ಸಣ್ಣ ಮಗುವನ್ನ
ಹಿಂಗೆ ನೀವು ಮ್ಯಾಲ ತೂರ್ ಮಗು ಏನ್ ಮಾಡ್ತೈತೆ ಹೇಳಿ? ನಗತೈತಿ. ಹಿಂಗೆ ಮ್ಯಾಲ ತೂರಿದ್ರು ಸಹಿತ ಮಗು ನಗತಿರ್ತೈತಿ. ದೊಡ್ಡವ್ರು ತೂರ್ರಿ ಮ್ಯಾಲ ಹೋಗ್ತವ್ರು, ಹಂಗ ಕೆಳಗ ಬರುವುದು. ತಾಯಿ ಎರಡೂ ಕೈ ಬಿಟ್ಟು ಮ್ಯಾಲ ತೂರಿದ್ರು ಸಹಿತ ಮಗು ನಗತಿರ್ತೈತಿ. ಯಾಕೆ ನಗತಿರ್ತೈತಿ ಅಂದ್ರ ಆ ಮಗುವಿಗೆ ಗೊತ್ತು, ಆ ಮಗುವಿನೊಳಗೊಂದು ಭರವಸೆ ಏನು ಅಂದ್ರ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆ ಮಗುವಿನ. ಹಂಗ ನನ್ನೊಳಗೊಂದು ಭರವಸೆ ಇರಬೇಕು. ಜನ್ಮ ಕೊಟ್ಟ ದೇವರು ನನಗೊಂದು ಅವಕಾಶ ಕೊಟ್ಟಾನಂದ್ರ ಒಂದು ಉದ್ದೇಶಕ್ಕಾಗಿ ನನ್ನ ಹುಟ್ಟಿಸಾನ, ನಾನು ಒಳ್ಳೆಯದನ್ನು ಮಾಡಬೇಕು, ಬೆಳೆಯಬೇಕು ಅನ್ನೋ ಸಂಕಲ್ಪ ಬೇಕಾಗ್ತದೆ. ಎಷ್ಟು ಜನ ಕಾಲಿಲ್ದವರು, ಕಣ್ಣಿಲ್ದವರು, ಕೈ ಇಲ್ದವರು, ಏನು ಸಂಕಲ್ಪ ಅದ್ಭುತ. ನೀವು ನೋಡಿ, ನಮಗ್ ಮನ್ಯಾಗ 2 ಮಕ್ಕಳು ಇರ್ತಾವ. 2 ಮಕ್ಕಳಿದ್ರು ಸಹಿತ ಜೋಪಾನ ಮಾಡಾಕ ಮಠಕ್ಕೆ ಬರ್ತಾರ. ಯಪ್ಪ ಈ ಒಟ್ಟ ನಮಗೆ ಸಾಕಾಗುವಲ್ರಿ, ಏನ್ರ ಮಾಡಿ ನಿಮ್ಮ ಮಠದಾಗ ಬಿಟ್ಟು ಹೋಗ್ತೀವಿ ಅಂತ. ಎಷ್ಟ್ ಮಂದಿಗೆ? 2 ಮಂದಿಗೆ. 2 ಮಕ್ಕಳಿಗೆ ಹೊಲ ಐತಿ, ಮನಿ ಐತಿ, ಸಂಪತ್ತೈತಿ, ಎಲ್ಲ ಐತಿ, ಜೋಪಾನ ಮಾಡೋರಿದ್ರು 2 ಮಕ್ಕಳಿಗೆ ಸಂಭಾಳಿಸಕ್ಕಾಗೋದಿಲ್ಲ ನಮಗ. ನಮ್ಮ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಏನೂ ಇರ್ಲಿಲ್ಲ, ಬರೇ ಕೈಯೊಳಗೊಂದು ಜೋಳಿಗೆ ಇತ್ತು, ಜೋಳಿಗೆ ಹಿಡ್ಕೊಂಡು 10,000 ಮಕ್ಕಳಿಗೆ ಬದುಕಿಸಿದ್ದ ಸಿದ್ಧಗಂಗ. ಎಲ್ಲಾ ಸಂಪತ್ತಿದ್ದು 2 ಮಕ್ಕಳಿಗೆ ಬದುಕಿಸಕ್ ಒಣಗುವ ನಾವೆಲ್ಲಿ ಬರೇ ಕೈಯೊಳಗೆ ಜೋಳಿಗೆ ಹಿಡ್ಕೊಂಡು 10,000 ಮಕ್ಕಳನ್ನ ಬದುಕಿಸಬಲ್ಲೆ ಅನ್ನೋ ಸಂಕಲ್ಪ ಶಕ್ತಿ ಅಂತ ಹೇಳಿ. ಈಗ ಸಂಕಲ್ಪ ಇರಬೇಕಾಗ್ತದೆ ಮನುಷ್ಯ. ಆಮೇಲೆ ಸಾಹಸ ಇರಬೇಕು ಮನುಷ್ಯನ. ಸಾಹಸ ಅಂದ್ರ ಜಂಪಿಂಗ್ ಇಂಟು ಅನ್ನೋನ್. ಸಾಹಸ ಅಂದ್ರ ನಕಾಶೆ ಇಲ್ಲದ ಹಡಗಿನಲ್ಲಿ ಪ್ರಯಾಣ ಮಾಡೋದು. ಎಲ್ಲಿ ಹೋಗ್ತದೋ ಜೀವನ, ಯಾವ ಕಡೆ ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ, ಆದ್ರೂ ಸಹಿತ ಪ್ರಯತ್ನ ಮಾಡೋದು ಮನುಷ್ಯ. ನೀವು ನೋಡಿ, ಜೀವನ ಅಂತ ಮೇಲೆ ಕಷ್ಟಗಳು, ನೋವುಗಳು, ತೊಂದರೆಗಳು ಬರವ. ಈ ಭೂಮಿ ಮೇಲ ಇಬ್ಬರಿಗೆ ಕಷ್ಟ ಬಂದಿಲ್ಲ. ಈ ಭೂಮಿ ಮೇಲೆ ಕಷ್ಟ ಬರಲಾರ್ದವ್ರು ಅಂದ್ರೆ ಇಬ್ಬರ ಇರೋರು. ಈ ಭೂಮಿ ಮೇಲೆ ಕಷ್ಟ ಬರಲಾರ್ದ ಇಬ್ಬರಿಗೆ. ಯಾರಿಬ್ಬರಿಗೆ ಅಂದ್ರ ಒಬ್ಬ ಸತ್ತವನಿಗೆ, ಇನ್ನೊಬ್ಬ ಹುಟ್ಟಿಲ್ಲ. ಇವ್ರಿಬ್ಬರಿಗೆ ಬಂದಿಲ್ಲ, ಉಳಿದವ್ರಿಗೆ ಎಲ್ಲರಿಗೆ ಬರ್ತೈತೆ. ದೇವರು ಕಣ್ಣು ಕೊಟ್ಟಾನ. ಕಣ್ಣು ಎಲ್ಲಿಟ್ಟಾನ ಹೇಳ್ರಿ? ಮುಂದಿಟ್ಟಾನ. ಯಾಕೆ ಒಂದು ಕಣ್ಣು ಮುಂದಿಟ್ಟು ಒಂದು ಕಣ್ಣು ಹಿಂದೆ ಇಟ್ಟಿದ್ರೆ ಏನ್ ತೊಂದ್ರೆ ಅಂತ ಹೇಳ್ರಿ? ಹಿಂದಿಂದು ಕಾಣ್ತಿರ್ತಿಲ್ಲ. 2 ಕಣ್ಣು ಮುಂದೆ ಯಾಕೆ ಇಟ್ಟಾನ ಅಂದ್ರೆ ಮನುಷ್ಯನೇ ಹಿಂದೆ ಏನಾಗಿದ್ದು ಆಗ್ತೈತಿ, ಅದ್ರ ಕಡೆ ನೋಡಕ್ ಹೋಗ್ಬೇಡ, ಮುಂದೆ ನೋಡಿ ಬದುಕು ಅಂತ ಮುಂದೆ ಇಟ್ಟಾನ. ಕಲಿಬೇಕಾಗ್ತದ ಮನುಷ್ಯ ಅಷ್ಟೇ. ಈ ಭೂಮಿಯ ಮೇಲೆ ಮನುಷ್ಯ ಒಳ್ಳೆಯದನ್ನು ಕಲ್ಪಿಸುವಂತ ಸಾಹಸ ಬೇಕು, ಪ್ರಯತ್ನ ಬೇಕು ಮನುಷ್ಯ. ಮೈಕಲ್ ಜಾಕ್ಸನ್ ಬಗ್ಗೆ ನೀವೆಲ್ಲ ಕೇಳಿ. ಮೈಕಲ್ ಜಾಕ್ಸನ್, ಹಿ ವಾಸ್ ಎ ಬ್ಲ್ಯಾಕ್ ಬಾಯ್ ಆಫ್ ಅಮೇರಿಕಾ. ಅವ ಕಪ್ಪು ಹುಡುಗ. ಅವ ಆಮೇಲೆಲ್ಲ ಚೇಂಜ್ ಮಾಡ್ಕೊಂಡು, ಗೊತ್ತೈತಿಲ್ಲ ನಿಮಗೆ? ಅವ ಕರಿ ಹುಡುಗ, ಜಗತ್ತಿನ ದೊಡ್ಡ ಡ್ಯಾನ್ಸರ್. ಯಾರೋ ಒಬ್ಬರು ಮೈಕಲ್ ಜಾಕ್ಸನ್ ಕೇಳಿದ್ರನ್ನ, ಏನೋ ಒಂದು ಸಣ್ಣ ಕಪ್ಪು ಹುಡುಗ ಇಡೀ ವಿಶ್ವ ನೋಡುವಂಥ ಮೈಕಲ್ ಜಾಕ್ಸನ್ ಹೆಂಗಾದಿನಿ ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ನಿನಗೇನೋ ಗೊತ್ತಿರ್ಲಿಲ್ಲ, ಸರಿ ಸಾಲಿ ಕಲ್ತಿರ್ಲಿಲ್ಲ, ಇಷ್ಟು ದೊಡ್ಡ ಡ್ಯಾನ್ಸರ್ ಅದೆಲ್ಲ ಹೆಂಗಾದ ನೀನು? ಅವಾಗ ಮೈಕಲ್ ಜಾಕ್ಸನ್ ಹೇಳಿದಂತ, ಐ ನೋ ಇಟ್, ಐ ವಾಸ್ ಎ ಬ್ಲ್ಯಾಕ್ ಬಾಯ್. ನಾನೊಬ್ಬ ಕಪ್ಪು ಹುಡುಗ, ನನಗೆ ಗೊತ್ತು. ಆದ್ರೆ ಇವತ್ತು ಜಗತ್ತು ನೋಡುವಂಗ ದೊಡ್ಡ ಡ್ಯಾನ್ಸರ್ ಆಗಿನಲ್ಲ, ನಾ ಏನೂ ಮಾಡಿಲ್ಲ ಅಂದವ. ದೊಡ್ಡ ಡ್ಯಾನ್ಸರ್ ಆಗಕ್ ನಾ ಏನೂ ಮಾಡಿಲ್ಲ. ಅವಾಗ ಪ್ರಶ್ನೆ ಕೇಳಿದವ, ಮತ್ತೆ ಏನೂ ಮಾಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಡ್ಯಾನ್ಸರ್ ಹೆಂಗಾದೀನಿ? ಅವಾಗ ಮೈಕಲ್ ಜಾಕ್ಸನ್ ಹೇಳಿದ, ಎ ಸ್ಮಾಲ್ ಮೈಕಲ್ ಹ್ಯಾಸ್ ಬಿಕಮ್ ಮೈಕಲ್ ಜಾಕ್ಸನ್. ಏನೂ ಮಾಡಿಲ್ಲವ. ನಾನು ಏನು ಮಾಡೀನಿ ಅಂದ್ರೆ ಪ್ರತಿನಿತ್ಯ ಒಂದೊಂದು ಸ್ಟೆಪ್ ಕಲಿತಿದ್ದೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರತಿನಿತ್ಯ ಒಂದು ಸ್ಟೆಪ್ ಕಲಿತಿದ್ದೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರತಿನಿತ್ಯ ಒಂದು ಸ್ಟೆಪ್ ಕಲಿತಿದ್ದೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಿಂಗ 365 ದಿವಸ 365 ಹೊಸ ಸ್ಟೆಪ್ ಕಲ್ತಿದ್ದೆ. 1 ವರ್ಷದೊಳಗೆ ಮೈಕಲ್ ಜಾಕ್ಸನ್ ಆಗಿನಂತ ಹೇಳ್ದವ. ಕಲಿಬೇಕಾಗ್ತೈತಿ. ಪ್ರಯತ್ನ ಅಂದ್ರೆ ಏನು ಒಮ್ಮೆ ಸ್ವರ್ಗ ತಂದು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಒಂದೊಂದು ಹೆಜ್ಜೆ ಪ್ರಯತ್ನ ಮಾಡಬೇಕಾಗ್ತದೆ. ವಿ ಶುಡ್ ನೆವರ್ ಸೇ ಐ ಕಾಂಟ್ ಡೂ ದಿಸ್, ನಾನಿದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಲ್ಲ. ಪ್ರಯತ್ನ ಇರಬೇಕು ಮನುಷ್ಯನಿಗಷ್ಟೇ.
ಜೀವನದಲ್ಲಿ ಪರಿಶ್ರಮ ಇರಬೇಕು. ನಮ್ಮಲ್ಲಿ ಗುರುಗಳು ಒಬ್ಬರೊಂದು ತಮಾಷೆ ಹೇಳ್ತಿದ್ರು, ಮನುಷ್ಯನ ಪರಿಶ್ರಮ, ವಿಶ್ವಾಸ, ಅವನಲ್ಲಿರುವ ಛಲ ಅವನನ್ನು ಹೆಂಗೆ ಬೆಳೆಸ್ತಾವ. ಒಂದು ಪಟ್ಟಣದಲ್ಲಿ ಒಂದು ಗುಡಿ ಇತ್ತಂತೆ. ಆ ಗುಡಿ ಬಹಳ ಫೇಮಸ್ ಆಗಿತ್ತು, ಜನ ಬಹಳ ಹೋಗ್ತಿದ್ರಂತ. ಅಲ್ಲೊಬ್ಬ ಪೂಜಾರಿ ಇದ್ದ, ಆ ಗುಡಿಗೆ ಪೂಜೆ ಮಾಡ್ತಿದ್ದ. ಅವನು ಪ್ರತಿನಿತ್ಯ ಅಲ್ಲಿ ಮಂಗಳಾರತಿ ಅದು ಮಾಡ್ತಿದ್ದ. ಆ ಗುಡಿ ಪ್ರತೀತಿ ಎಷ್ಟು ಬೆಳೀತು ಅಂದ್ರೆ ಸ್ಟೇಟ್ಗೆಲ್ಲ ಬೆಳೀತು. ಸ್ಟೇಟಿನ ಜನ ಎಲ್ಲ ಬರಕತ್ರು. ಔಟ್ ಆಫ್ ಸ್ಟೇಟ್ ಬೆಳೀತು, ಔಟ್ ಆಫ್ ಸ್ಟೇಟಿನ ಜನ ಬರಕತ್ರು. ಔಟ್ ಆಫ್ ಕಂಟ್ರಿಯಿಂದ ಆ ಗುಡಿಗೆ ಜನ ಬರಕತ್ರು. ಆ ಗುಡಿ ಕಮಿಟಿಯವರು ಇದ್ರಲ್ಲ, ಆ ಪೂಜಾರಿ ಕೇಳಿದ್ರು, ಅಲ್ಲಪ್ಪ ಇಷ್ಟು ದಿವಸ ಕರ್ನಾಟಕದಿಂದ ಬರ್ತಿದ್ರು ನಡೀತಿತ್ತು, ಮತ್ತು ಬೇರೆ ಕಂಟ್ರಿಯವ್ರು ಗುಡಿಗೆ ಬರಕತ್ತಾರ, ಮತ್ತು ನಿನಗೆ ಇಂಗ್ಲೀಷ್ ಬರ್ತೈತೆ. ಪೂಜಾರಿ ಅಂದ, ನಾನು ನೋಡ್ರಿ ಸಂಸ್ಕೃತ ಮಂತ್ರ ಬಿಟ್ಟು ಇಂಗ್ಲೀಷ್ ಬರೋದು. ಅವಾಗ ಇವ್ರು ಕಮಿಟಿಯವ್ರು ಅಂದ್ರು, ಮತ್ತು ಬೇರೆಯವರು ಬಂದಾಗ ಇಂಗ್ಲೀಷ್ ಮಾತಾಡ್ಬೇಕಾಗತ್ತ, ಇಂಗ್ಲೀಷ್ ಬರಲ್ಲ ಅಂದ್ರೆ ನೀವು ಗುಡಿ ಬಿಟ್ಟು ಬಿಡಬೇಕು ಅಂತ. ಅವ ಅಂದ, ಮಂತ್ರ ಬಿಟ್ರೆ ನನಗೆ ಬೇರೆ ಬರೋದಿಲ್ಲ, ಗುಡಿ ಬಿಡಿಸಿದ್ರೆ ಬದುಕದ ಹೆಂಗ ಅಂತ. ಅವ್ರ ಕಮಿಟಿಯವ್ರು ಬಿಡಿಸೇ ಬಿಟ್ಟ ಅವನಿಗೆ ಪಾಪ. ಗುಡಿ ಬಿಡಿಸಿದ್ರು. ಗುಡಿ ಬಿಟ್ಟವ ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ. ಹೋದ, ಆ ಗುಡಿ ಮುಂದೆ ಒಂದು ಬೇವಿನ ಗಿಡ ಇತ್ತು, ಅದ್ರ ಮುಂದೆ ಕೆಳಗೆ ಕುಂತ ಅವನಿಗೆ ಏನೂ ಗೊತ್ತಿರಲಿಲ್ಲ ಪಾಪ. ಹೊರಗೆ ಹಾಕಿಬಿಟ್ರು. ಅವ ಏನು ಮಾಡ್ದ, ಸುಮ್ಮನೆ ಒಂದು ಬೊಗೋಣಿ ತಗೊಂಡು ಚಹಾ ಮಾಡಬೇಕಲ್ಲ, ಬಂದವರಿಗೆಲ್ಲ ಒಂದು ಚಲೋ ಟೀ ಕೊಡ್ತಿದ್ದ. ಇವ ಎಷ್ಟು ಚಲೋ ಟೀ ಮಾಡ್ತಿದ್ದ ಅಂದ್ರೆ ಗುಡಿಗೆ ಹೋಗೋ ಜನ ಎಲ್ಲ ಅಟ್ರಾಕ್ಟ್ ಆಗಿ ಯಾರ್ಯಾರು ಗುಡಿಗೆ ಹೋಗ್ತಿದ್ರು ಅವರೆಲ್ಲ ಟೀ ಕುಡಿಯಕ್ಕೆ ಬರಕತ್ತ. ಹಾಂಗ ಒಂದು ತಗಡಿನ ಶೆಡ್ ಹೊಡ್ಕೊಂಡು ಸ್ವಲ್ಪ ಟಿಫಿನ್ ಮಾಡಾಕತ್ತವ ಅಲ್ಲೇ. ಟೀ ಟಿಫಿನ್ ಎರಡೂ ನಡೀತು, ಚಲೋ ನಡೀತು. ಒಂದು ವರ್ಷದಾಗ ಏನು ಮಾಡ್ದಂದ್ರೆ ಒಂದಿಷ್ಟು ಜಾಗ ತಗೊಂಡ. 2ನೇ ವರ್ಷಕ್ಕೊಂದು ಚಲೋ ಹೋಟೆಲ್ ಕಟ್ಟದ, 3ನೇ ವರ್ಷಕ್ಕೊಂದು ಚಲೋ ಲಾಡ್ಜ್ ಕಟ್ಟದ, 6-7 ವರ್ಷಕ್ಕೊಂದು 5 ಸ್ಟಾರ್ ಹೋಟೆಲ್ ಕಟ್ಟದ. ಯಾರು? ಪೂಜಾರಿ, ಇಂಗ್ಲೀಷ್ ಬರಲಾರ್ದ ಪೂಜಾರಿ. ಅವನಿಗೆ ಆಮೇಲೆ ಅನ್ನಿಸ್ತು, ಹಿಡಿದು ಸಿಕ್ಕಿತ್ತಲ್ಲ, ಬರೇ ಈ ಗುಡಿ ಮುಂದಷ್ಟ ಏನು 5 ಸ್ಟಾರ್ ಹೋಟೆಲ್, ಎಲ್ಲೆಲ್ಲಿ ಜನ ಬರೋ ಗುಡಿಗಳದಾವ ಅಲ್ಲೆಲ್ಲ ಒಂದೊಂದು 5 ಸ್ಟಾರ್ ಹೋಟೆಲ್ ಕಟ್ಬೇಕಂದ. ಅಲ್ಲೆಲ್ಲ ಒಂದೊಂದು 5 ಸ್ಟಾರ್ ಹೋಟೆಲ್ ಕಟ್ಟದ. ಅವನ ಕೈಯಾಗ 100 ಜನ PAಗಳು. ಒಂದು ದಿವಸ ಇಂಟ್ರ್ಯೂ ಮಾಡೋರು TV ಅವ್ರು ಬಂದು ಅವನಿಗೆ ಇಂಟ್ರ್ಯೂ ಮಾಡ್ತೀವಂತ ಕರೆದು ಕೂಡಲೇ ಅವ ಹೋಗ್ಲಿಲ್ಲ, ಅವನು PA ಕಳಿಸ್ಲ ಇಂಟರ್ವ್ಯೂಗೆ. TV ಅವ್ರು ಬಂದಾರಂತ ಹೇಳಿ ಅವಾಗ ಅವ PA ಬಂದ ಕೂಡಲೇ TV ಅವ್ರಂದ್ರು, ನಿಮ್ಮನ್ನು ಇಂಟ್ರ್ಯೂ ಮಾಡೋದಿಲ್ಲ, ಮೇನ್ ಹುಲಿಗೆ ಕರೀದಂದ್ರು, ಅವನಿಗೆ ಕರೀದಂದ್ರ. ಅವ ಬಂದು ಕುಂತ. ಅವಾಗ TV ಅವ್ರು ಕೇಳಿದ್ರು, ಹೌ ಡಿಡ್ ಯು ಅಚೀವ್ ದಿಸ್? ಇವ ಅಂದ, ಏನು ಕೇಳಕತ್ತಾನೆ ಅವ, ಐ ಆಮ್ ಆಸ್ಕಿಂಗ್ ಯು ಹೌ ಡಿಡ್ ಯು ಅಚೀವ್ ದಿಸ್? ಏನ ಕೇಳಕತ್ತಾನಿಲ್ಲ. ಅವ್ರಂದ್ರು, ಡೋಂಟ್ ಯು ನೋ ಇಂಗ್ಲಿಷ್? ಐ ಡೋಂಟ್ ನೋ ಅಂದವ, ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂದವ. ಅವಾಗ ಅವ್ರು ಇಂಟ್ರ್ಯೂ ತಗೊಳ್ಳೋರಂದ್ರು, ನಿನಗೆ ಇಂಗ್ಲೀಷ ಬರೋದಿಲ್ಲ, ಇಂಗ್ಲೀಷ್ ಬರಲಾರ್ದೆ ಇದ್ರು ಸಹಿತ ಇಷ್ಟು 5 ಸ್ಟಾರ್ ಹೋಟೆಲ್ ದೇಶದಾಗ ಕಟ್ಟಿ, ಅಕಸ್ಮಾತ್ ಇಂಗ್ಲೀಷ್ ಬಂದ್ರೆ ಏನ್ ಹಾಕಿದ್ದಿ ಅಂದ್ರೆ ಅವರು. ಅವ ಅಂದ, ಅಲ್ಲೇ ಗುಡಿಯಾಗ ಪೂಜಾರಿ ಆಗಿರ್ತಿದ್ದ, ಅಲ್ಲೇ ಗುಡಿಯಾಗ ಪೂಜಾರಿ ಆಗಿರ್ತಿದ್ದೆ ನಾನು. ನನಗೆ ಬೆಳೆಸಿದ್ದು ಇಂಗ್ಲಿಷ್ ಅಲ್ಲ, ನನಗೆ ಬೆಳೆಸಿದ್ದು ನಾನು ಬೆಳೆಯ ಬಲ್ಲೆ ಅನ್ನುವ ನನ್ನೊಳಗಿನ ಸಾಹಸ, ವಿಶ್ವಾಸಗಳು. ನನಗೆ ಬೆಳೆಯ ಬಲ್ಲೆ ಅನ್ನುವ ವಿಶ್ವಾಸ ಬೇಕಾಗ್ತದೆ, ಶ್ರಮ ಬೇಕಾಗ್ತದೆ. 3ನೇದ್ದು ಸಂಕಲ್ಪನೂ ಇತ್ತು, ಸಾಹಸನೂ ಇತ್ತು, ಪಡ್ಕೊಂಡೆ, ಅಧಿಕಾರ ಪಡ್ಕೊಂಡು, ಸಂಪತ್ತು ಪಡ್ಕೊಂಡು, ಸಾಹಸದಿಂದ ಕಷ್ಟಪಟ್ಟು ಎಲ್ಲ ದುಡ್ದೆಪ್ಪ. ಖರೆ ದುಡ್ದಿದ್ದೆಲ್ಲ ಮನ್ಯಾಗ ಮುಚ್ಚಿಟ್ಕೊಂಡು ಯಾರಿಗೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಜಗತ್ತು? ಅದಕ್ಕೆ ದೇವರು ನಿನಗೇನು ಕೊಟ್ಟಾನ, ಈ ನಿಸರ್ಗ ಮನುಷ್ಯನಿಗೆ ಕೊಟ್ಟ ಆಯ್ಕೆಗಳು 2. ಒಂದು ಕೊಟ್ಟು ಹೋಗಬೇಕು, ಇರದೇ ಇದ್ರೆ ಅದನ್ನ ಇಲ್ಲೇ ಬಿಟ್ಟ ಹೋಗಬೇಕಷ್ಟ. ಇದನ್ನು ಬಿಟ್ಟರೆ ಬೇರೆ ಆಯ್ಕೆಗಳಿಲ್ಲ ನಿಸರ್ಗದಲ್ಲಿ. ನೀ ಬಿಡದಿದ್ರು ಕಸುಬಂತಾರ ಮುಂದೆ, ನೀ ಬಿಡದೇ ಇದ್ರು ಕಸುಬಂತಾರ ಮುಂದೆ ನಿನಗೆ. ನನ್ನ ಬದುಕು ಹೆಂಗಿರ್ಬೇಕು ಅಂದ್ರೆ, ನನ್ನ ಮುಪ್ಪಿನ ಕಾಲಕ್ಕೆ ನಮ್ಮ ಮಕ್ಕಳು ನಾನು ಹೆಂಗೆ ಬದುಕಬೇಕು, ನನ್ನ ಜೀವನ ಹೆಂಗಾಗಿರ್ಬೇಕು ಅಂದ್ರೆ, ನಮ್ಮ ಮುಪ್ಪಿನ ಕಾಲಕ್ಕೆ ನಮ್ಮ ಮಕ್ಕಳು ನನಗೆ ಆರಾಮಿಲ್ಲಾರ್ದೆ ನಾ ಬಿದ್ದಾಗ ನನ್ನ ಮಕ್ಕಳು ನನಗೆ ತೋರ್ಸಾಕ್ ಡಾಕ್ಟ್ರಿಗೆ ಕರ್ಕೊಂಡ್ಬರ್ಬೇಕು ಹೊರತು ಲಾಯರಿಗೆ ಕರ್ಕೊಂಡ್ಬರ್ಬಾರ್ದು, ಹಂಗೆ ಇಟ್ಕೊಂಡಿರ್ಬೇಕು ಜೀವನ. ಅದು ಸದೃಢ ಜೀವನ. ದೇವರು ಕೊಟ್ಟಿದ್ದು ಒಂದಿಷ್ಟು ಹಂಚಿ ಹೋಗುವುದು.
ಈ ನಿಸರ್ಗದೊಳಗೆ ನಾ ಕೊಡೋದಿಲ್ಲ ಅಂದ್ರೆ ನಡೆಯುವುದಿಲ್ಲ ಅಷ್ಟೇ. ಏನು ದೇವರು ಕೊಟ್ಟಾನ, ಜ್ಞಾನ ಕೊಟ್ಟಿದ್ರ ಹೇಳಿ ಮುಟ್ಟಿಸು, ಹಾಡು ಕೊಟ್ಟಿದ್ರ ಹಾಡಿ ಮುಟ್ಟಿಸು, ದುಡ್ಡು ಕೊಟ್ರ ಹಂಚಿ ಮುಟ್ಟಿಸು, ಶಕ್ತಿ ಕೊಟ್ರ ದುಡ್ದು ಮುಟ್ಟಿಸು. ಏನು ಕೊಟ್ಟಾನ ಅದರಿಂದ ಸೇವೆ ಮಾಡೋದು ಜಗತ್ತಿಗಷ್ಟೆ. ಏನು ನನಗೇನೋ ಸಂಪತ್ತು ಕೊಟ್ಟಿಲ್ರಿ, ಏನೂ ಕೊಟ್ಟಿಲ್ರಿ ಅಂದ್ರೆ ಗೆಳೆಯರನ್ನು ಕರ್ಕೊಂಡು ಒಂದಿಷ್ಟು ಓಣಿಯನ್ನು ಸ್ವಚ್ಛಗೊಳಿಸಿ ಒಂದಿಷ್ಟು 4 ಗಿಡ ಹಚ್ಚಿಬಿಟ್ಟು ನಿನ್ನ ಸೇವೆ ಸಾರ್ಥಕ. ಏನು ಕೊಟ್ಟಾನ ಅದರಿಂದ ಮುಟ್ಟಿಸ್ಬೇಕಷ್ಟೇ, ನಡೆಯುವುದಿಲ್ಲ. ಈಗ ಒಂದು ಕೆರೆ ಇರ್ತೈತಿ, ಕೆರೆ ತುಂಬತೈತಿ. ನೀವು ತುಂಬಿದ ಕೆರೆಗೆ ಅದು ಕೆರೆ ಒಡಿಬಾರ್ದು ಅಂದ್ರೆ ಅದಕ್ಕೊಂದು ಕೋಡಿ ಬಿಟ್ಟಿರ್ಬೇಕಾಗ್ತೈತಿ, ಹೌದಲ್ಲ? ಕೋಡಿ ಬಿಡದೇ ಇದ್ರೆ ಕೆರೆ ಹೊಡಿತಾವ. ಹಂಗ ನಮ್ಮ ಮನೆಯೊಳಗಿನ ತ್ರಿಜುರಿಗೂ ಒಂದು ಕೋಡಿ ಇರಬೇಕು. ಕೋಡಿ ಇರ್ಲಿಲ್ಲ ಅಂದ್ರೆ ಮನೆನೂ ಒಡೆದು ಹೋಗ್ತಾವ ಅಷ್ಟೇ. ಎರಡೂ ಇರ್ಬೇಕಾಗ್ತದೆ. ಕೆರೆ ಹೊಡಿಬಾರ್ದಂದ್ರೆ ಕೆರೆ ಕೋಡಿ ಇರ್ಬೇಕು, ಮನೆ ಹೊಡಿಬಾರ್ದಂದ್ರೆ ಸಂಪತ್ತಿನ ಕೋಡಿ ಇರಬೇಕು. ಒಬ್ಬ ವ್ಯಕ್ತಿ ಯಾವಾಗ ದೊಡ್ಡವಾಗ್ತಾನಂದ್ರ, ಯಾರು ದೊಡ್ಡವರಾಗ್ತಾರ ಅಂದ್ರ ಆಳುವ ವ್ಯಕ್ತಿಗಳ ಕಾಲೊರೆಸೋರು ದೊಡ್ಡವರಾಗಿಲ್ಲ ಭೂಮಿ ಮೇಲೆ. ಈ ಭೂಮಿಯ ಮೇಲೆ ಆಳುವ ವ್ಯಕ್ತಿಗಳ ಕಾಲೊರೆಸೋರು ದೊಡ್ಡವರಾಗಿಲ್ಲ. ಆಳುವ ವ್ಯಕ್ತಿಯ ಕಾಲೊರೆಸುವವರಿಗಿಂತ ಅಳುವ ವ್ಯಕ್ತಿಯ ಕಣ್ಣೂರರಿಸೋರು ದೊಡ್ಡವರಾಗಿಲ್ಲ. ಎಲ್ಲ ಯುವಕರಿಗೆ ಒಂದು ಕನಸಿರುತ್ತದೆ, ಐ ಶುಡ್ ಲುಕ್ ಹ್ಯಾಂಡ್ಸಮ್. ಹೌದು, ಹ್ಯಾಂಡ್ಸಮ್ ಕಾಣಬಾರ್ದಂತ ಯಾರಿಗಿರ್ತೈತಿ ಹೇಳಿ? ಎಲ್ಲ ಸ್ಟೈಲ್ ಮಾಡ್ಕೊಂತೀವಿಲ್ಲ, ಅದರ ಸಲುವಾಗಿ ಎಲ್ಲ ಚಲೋ ಇದ್ದಿದ್ದ ಪ್ಯಾಂಟ್ ಹರ್ಕೊಂಡು ಹಾಕೊಂಡಿರ್ತೀವಿ. ಈಗ ಚಲೋ ಇದ್ದಿದ್ದ ಗಾಡಿ ಪಟಪಟಿ ಅದೇನು ಹಿಂದೆ ಸೈಲೆನ್ಸರು ಬಿಚ್ಚಿ ಒದರಿಸ್ತೀವಿ. ಯುವಕರು ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಸುಮ್ಮನೆ ಎಕಡೆ ಕೂದಲ ಕಟ್ ಮಾಡಿಕೊಂಡು ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು ಗಾಡಿ ಸೈಲೆನ್ಸರ್ ಪೈಪ್ ಬಿಚ್ಚಿ ಒದರಿಸ್ಕೊಂಡು ಊರಾಗ ಅಡ್ಡಾಡ್ತಾರಲ್ಲ, ಅವ್ರು ಯುವಕರಾಗೋದಿಲ್ಲ. ಯಾರು ನಿಜವಾದ ಯುವಕ ಅಂದ್ರೆ ತಾನು ಸ್ವಯಂ ಉದ್ಯೋಗಿಯಾಗಿ ತನ್ನ ತಂದೆ ತಾಯಿಗಳ ಸೇವೆ ಮಾಡ್ತಾ ತನ್ನ ಯೌವನವನ್ನು ಸಮಾಜಕ್ಕಾಗಿ ಯಾರು ಮೀಸಲಿಡ್ತಾರಲ್ಲ ಅವ ನಿಜವಾದ ಯುವಕ. ಅಂಥ ಯುವಕರಿಗಾಗಿ ಇದೊಂದು ಸಮಾವೇಶ. ಹ್ಯಾಂಡ್ಸಮ್ ಆಗಬೇಕಾದ್ರೆ ಏನಾರ ಹಚ್ಕೊಂಡ್ರೆ ಹ್ಯಾಂಡ್ಸಮ್ ಆಗೋದಿಲ್ಲ. ಯು ಗಿವ್ ಯುವರ್ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ಸ್ ಇಟ್. ನೀ ಹ್ಯಾಂಡ್ಸಮ್ ಕಾಣಬೇಕಾಗಿದ್ರೆ ನಿನ್ನ ಹ್ಯಾಂಡ್ ಕೈ ಯಾರಿಗೆ ಬೇಕಾಗೈತಿ ಅವ್ರಿಗೆ ಕೊಡು. ಮತ್ತೆ ಕೈ ಕೊಟ್ಟು ಹೋಗೋದಲ್ಲ ನಾನು ಹೇಳೋದು. ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಕೊಟ್ಟು ರಕ್ಷಣೆ ಮಾಡು. ಯು ಲುಕ್ ಹ್ಯಾಂಡ್ಸಮ್. ಮನುಷ್ಯನಿಗೆ ಗೊತ್ತಿರಬೇಕು ಒಂದು ಸತ್ಯ, ನಾವೆಲ್ಲ ಯುವಕರು ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ ನಾವೆಲ್ಲ ಏನು ಅನ್ಕೊಂಡಿವಿ ಅಂದ್ರೆ ಕಲರ್ಫುಲ್ ಆಗಿ ಕಾಣಬೇಕು ಅಂತ ಅನ್ಕೊಂತೀವಿ. ಆದ್ರೆ ಯುವಕರಿಗೆಲ್ಲ ಒಂದು ಸತ್ಯ ಗೊತ್ತಿರಲಿ, ನಾವು ಕಲರ್ಫುಲ್ ಆಗಿ ಇರುವುದು ಬಹಳ ಮುಖ್ಯ ಅಲ್ಲ. ನೀವೆಷ್ಟ ಕಲರ್ಫುಲ್ ಇದ್ರೂ ಒಂದು ದಿವಸ ಕಲರ್ ಹೋಗೋದ, ಹೌದಲ್ಲ? ನೀವು ಎಷ್ಟ ಚಲೋ ಬಾಚಣಿಕೆ ತೊಗೊಂಡು ಬಾಚ್ರಿ, ನೀವು ಈಗ ಚಲೋ ಬೆಳ್ಯಾಕ ಹೋದ್ ಕರಿಯಕ್ಕೆ ಹೋದ್ಲಿರ್ತಾವ, ಒಂದು ದಿವಸ ಬೆಳ್ಯಾಕ ಹೋದ್ರೆ ಬರೋ, ಒಂದು ದಿವಸ ಹೇರ್ ಡೈ ಹಚ್ಚಬೇಕಾಗ್ತೈತಿ ನೀವೆಲ್ಲ. ಅವಾಗ ನೀವು ಹಿಂಗೆ ಓಣ್ಯಾಗ ಹೋದ್ರೆ ಅದು ಬಣ್ಣ ಅಂತೈತಿ, ನಾ ಬೈಲಾದ್ರೆ ನಿನ್ನ ಬಣ್ಣ ಬೈಲಿಗೆ ಬರ್ತೈತಿ ಅಂತ ಬಣ್ಣ ಅಂತೈತಿ. ಎಲ್ಲ ಒಂದು ದಿವಸ ಹೋಗೋದಲ್ಲ. ಅದಕ್ಕೆ ಮನುಷ್ಯನಿಗೊಂದು ಕನೆಯ ಸತ್ಯ ಗೊತ್ತಿರಬೇಕು. ನಾವು ಕಲರ್ಫುಲ್ ಆಗಿ ಜೀವನ ಮಾಡೋದು ಮುಖ್ಯ ಅಲ್ಲ. ನಾವು ಕಲರ್ಫುಲ್ ಆಗಿ ನಾ ಎಷ್ಟು ಕಲರ್ಫುಲ್ ಅದೀನಿ ಅನ್ನೋದು ಮುಖ್ಯ ಅಲ್ಲ. ಈ ಭೂಮಿಯ ಮೇಲೆ ಬದುಕಬೇಕಾದ್ರೆ ನಾ ಎಷ್ಟು ಕಲರ್ಫುಲ್ ಅದೀನಿ ಅನ್ನೋದಕ್ಕಿಂತ ನಾ ಎಷ್ಟು ಯೂಸ್ಫುಲ್ ಅದೀನಿ ಅನ್ನೋದು ಬಹಳ ಮುಖ್ಯ. ಅದು ಗೊತ್ತಿರ, ನಾನು ಎಷ್ಟು ಸಮಾಜದ ಆಸ್ತಿ ಆಗಿ ಅನ್ನೋದು ಗೊತ್ತಿರ. ಅದಕ್ಕೆ ಒಬ್ಬ ಯುವಕ ಅವ ಪರಿಪೂರ್ಣ ಆಗಬೇಕಾದ್ರೆ ಅವನಲ್ಲಿ ಸಂಕಲ್ಪ, ಸಾಹಸ, ಸೇವೆ ಅವನನ್ನು ದೊಡ್ಡವನನ್ನಾಗಿ ಮಾಡ್ತವೆ ಅಂತ ಹೇಳಿ ತಾವೆಲ್ಲ ಇರುವರ ಮಾತುಗಳನ್ನು ಕೇಳಿದ್ದೀರಿ, ನಮ್ಮ ಮಾತುಗಳನ್ನು ಕೇಳಿದ್ದೀರಿ. ಇಷ್ಟೆಲ್ಲ ಮಳೆ ಬಂದರೂ ಸಂಯಮದಿಂದ ಕುಂತು ಕೇಳಿರಿಲ್ಲ. ಇಂಥ ಹೃದಯಗಳು ಈ ದೇಶದಾಗ ಬಿಟ್ಟರೆ ಬೇರೆ ದೇಶದಾಗ ಸಿಗುವುದಿಲ್ಲ. ನಮ್ಮೆಲ್ಲರ ಕಾರಣ ಎಲ್ಲ ಯುವಕರ ಈ ಆರ್ಗನೈಸೇಷನ್ಗೆ ಮತ್ತೊಮ್ಮೆ ಶರಣ. ಹಲೋ, ದಯವಿಟ್ಟು 2 ನಿಮಿಷ ಯಾರು ಹೋಗ್ಬಾರ್ದು. 2 ನಿಮಿಷ ದಯವಿಟ್ಟು ಯಾರು ಹೋಗ್ಬೇಕು ಕೂತ್ಕೊಂಡು.